ನನ್ನ ಪತಿ ಅತಿಯಾದ ಸುಂದರ ಎಂದು ನನಗೆ ತಿಳಿದಾಗ ನಾನು ಸಂಪೂರ್ಣವಾಗಿ ಆಶ್ಚರ್ಯಚಕಿತಳಾದೆ. ಹಸನ್ಮುಖಿ ಪತಿ ಮತ್ತು ಸಿಹಿಯಾದ ಕಲ್ಲಂಗಡಿ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತದೆ ಎಂದು ಹೇಳುತ್ತಾರಲ್ಲವೇ, ಹಾಗೆ ನನ್ನ ಸ್ಥಿತಿ ಇತ್ತು. ನಾನು 7ನೇ ಆಕಾಶದಲ್ಲಿದ್ದೆ. ನನ್ನ ಪತಿ ನಿಜವಾಗಿಯೂ ತುಂಬಾ ಸುಂದರನಾಗಿದ್ದನು. ಅವನು ತುಂಬಾ ಶ್ರೀಮಂತ ಹಾಗೂ ಧೈರ್ಯಶಾಲಿಯೂ ಆಗಿದ್ದನು. ಅವನಿಗೆ ಯಾರೊಂದಿಗೂ ದೊಡ್ಡ ಜಗಳವಾಗಿತ್ತು ಎಂದು ಕೇಳಿದ್ದೆ. ಆದರೆ ಅವನು ಎದುರಾಳಿಗೆ ಎಷ್ಟು ಚೆನ್ನಾಗಿ ಹೊಡೆದಿದ್ದನೆಂದರೆ ಇಡೀ ನಗರವೇ ಅದನ್ನು ನೋಡಿತ್ತು. ಅದರ ವಿಡಿಯೋ ಕೂಡ ತಯಾರಾಗಿದ್ದು ಒಂದು ವೆಬ್ಸೈಟ್ನಲ್ಲಿ ಲಭ್ಯವಿತ್ತು ಮತ್ತು ಜನರು ಅದರ ಕೆಳಗೆ ದೊಡ್ಡ ದೊಡ್ಡ ಕಾಮೆಂಟ್ಗಳನ್ನು ಮಾಡಿದ್ದರು. ಅಂದರೆ ಒಬ್ಬ ಪ್ರಸಿದ್ಧ, ಸುಂದರ ಮತ್ತು ಧೈರ್ಯಶಾಲಿ ವ್ಯಕ್ತಿಯೊಂದಿಗೆ ನನ್ನ ಮದುವೆಯಾಗುತ್ತಿತ್ತು. ಅವನ ಹೆಸರು ಶವ್ ಎಂದಾಗಿತ್ತು. ಹೆಸರು ಕೂಡ ಎಷ್ಟು ಅದ್ಭುತವಾಗಿತ್ತು. ನಾನು ತುಂಬಾ ಸಂತೋಷಪಟ್ಟೆ. ನಾನು ಕೂಡ ಯಾರಿಗೂ ಕಡಿಮೆಯಿರಲಿಲ್ಲ. ತುಂಬಾ ರೂಪವತಿ ಮತ್ತು ಸುಂದರಿಯಾಗಿದ್ದೆ. ನಮ್ಮ ಜೋಡಿ ತುಂಬಾ ಚೆನ್ನಾಗಿ ಹೊಂದಿಕೊಂಡಿತ್ತು. ವಾಸ್ತವವಾಗಿ ಈಗ ನೋಡಿದರೂ ನಾನೇ ಹೆಚ್ಚು ಸುಂದರಿಯಾಗಿದ್ದೆ. ಏನೇ ಇರಲಿ, ಮದುವೆಯ ತಯಾರಿಗಳು ನಡೆದವು ಮತ್ತು ನನ್ನ ಮದುವೆಯೂ ಆಯಿತು. ನಾನು ಆ ಮನೆಗೆ ಹೋದಾಗ ಅವರು ನನ್ನನ್ನು ಎಷ್ಟು ಚೆನ್ನಾಗಿ ಬರಮಾಡಿಕೊಂಡರೆಂದರೆ ಇಡೀ ನಗರವೇ ಅದನ್ನು ಸಾಕ್ಷೀಕರಿಸಿತು. ನಮ್ಮ ಮದುವೆ ನಗರದ ದೊಡ್ಡ ಮದುವೆಗಳಲ್ಲಿ ಒಂದಾಗಿತ್ತು. ಮೋದಿ ಇಂಡಸ್ಟ್ರೀಸ್ ಮಾಲೀಕರ ಮದುವೆ ನಡೆಯುತ್ತಿದೆ ಎಂದು ಎಲ್ಲರಿಗೂ ತಿಳಿದಿತ್ತು. ಪ್ರತಿಯೊಂದು ವಿಷಯವೂ ಮೊದಲಿನದ್ದಕ್ಕಿಂತ ಉತ್ತಮವಾಗಿತ್ತು. ನನಗಾಗಿ ಅವರೇ ಸ್ವತಃ ಎಲ್ಲವನ್ನೂ ಸಿದ್ಧಪಡಿಸಿದ್ದರು ಮತ್ತು ಅದು ನೋಡಲು ಯೋಗ್ಯವಾಗಿತ್ತು. ಆದರೆ ಬಹುಶಃ ನಾವು ಅತಿಯಾಗಿ ಸಂತೋಷಪಟ್ಟಿದ್ದೆವು ಅನಿಸುತ್ತದೆ. ಅದಕ್ಕೆ ನಮ್ಮ ಸಂತೋಷಕ್ಕೆ ದೃಷ್ಟಿಬಿತ್ತು. ಇಂತಹ ದೊಡ್ಡ ದೊಡ್ಡ ಮದುವೆಗಳಲ್ಲಿ ನಂತರ ಏನಾದರೂ ಒಂದು ಕೆಟ್ಟದ್ದು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ಹೇಳುತ್ತಾರೆ. ಆದರೆ ನನ್ನ ವಿಷಯದಲ್ಲಿ ಇಷ್ಟು ಬೇಗ ಮತ್ತು ಇಷ್ಟು ಭೀಕರವಾಗಿ ಆಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಇನ್ನು ನನ್ನ ಪತಿ ನನ್ನ ಕೋಣೆಗೆ ಬರುವ ಸಮಯವಾಗಿರಲಿಲ್ಲ. ಇನ್ನೂ ಅನೇಕ ಆಚರಣೆಗಳಿದ್ದವು. ಸಾಕಷ್ಟು ಸಮಯ ಬೇಕಾಗುತ್ತಿತ್ತು. ಬಹುಶಃ ಅವನು ನನ್ನ ಕೋಣೆಗೆ ಬರುವಷ್ಟರಲ್ಲಿ ಬೆಳಗಾಗುತ್ತಿತ್ತು. ಆದರೆ ಇವರು ಶ್ರೀಮಂತ ಜನರಾಗಿದ್ದರಿಂದ ಮಧ್ಯಾಹ್ನ 12 ಗಂಟೆಗೆ ಏಳುತ್ತಿದ್ದರು. ಹಾಗಾಗಿ ಈ ವಿಷಯದಿಂದ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ. ಏನೇ ಇರಲಿ, ನನ್ನ ಪತಿ ನನ್ನ ಕೋಣೆಗೆ ಬರುತ್ತಿದ್ದಾನೆ ಎಂಬ ಸುದ್ದಿ ನನಗೆ ಸಿಕ್ಕಿತು. ನನಗೆ ಮತ್ತೆ ಮೇಕಪ್ ಮಾಡಿ ಸಿದ್ಧಗೊಳಿಸಲಾಯಿತು. ಹದಗೆಟ್ಟಿದ್ದ ನನ್ನ ಮೇಕಪ್ ಅನ್ನು ಸರಿಪಡಿಸಲಾಯಿತು. ಬದಲಿಗೆ ನನಗೆ ಸರಳವಾದ ಬಟ್ಟೆಗಳನ್ನು ಧರಿಸಲು ಹೇಳಿದರು. ಅವನು ನಿನ್ನನ್ನು ವಧುವಿನ ರೂಪದಲ್ಲಿ ನೋಡಲು ಬಯಸುವುದಿಲ್ಲ. ನೀನು ಆರಾಮವಾಗಿರು ಎಂದು ಅವರು ಹೇಳಿದರು. ಇಲ್ಲಿ ಯಾವುದೇ ಸಾಂಪ್ರದಾಯಿಕ ಕಟ್ಟುಪಾಡುಗಳಿಲ್ಲ ಎಂದರು. ಒಂದು ವೇಳೆ ಅವನಿಗೆ ನಿನ್ನನ್ನು ವಧುವಿನ ರೂಪದಲ್ಲಿ ನೋಡುವ ಆಸೆಯಿದ್ದರೆ ನೀನು ಮತ್ತೆ ಇನ್ನೊಂದು ದಿನ ವಧುವಾಗಬಹುದು ಎಂದು ಹೇಳಿದರು ಮತ್ತು ವಿಷಯವೂ ಹಾಗೆಯೇ ಇತ್ತು. ನನಗಾಗಿ ಖರೀದಿಸಿದ ಒಡವೆ ಮತ್ತು ಬಟ್ಟೆಗಳು ಎಷ್ಟೊಂದು ಭವ್ಯವಾಗಿದ್ದವೆಂದರೆ ನಾನು ಪ್ರತಿದಿನ ಸಿದ್ಧವಾದರೆ ವಧುವಿನಂತೆಯೇ ಕಾಣುತ್ತಿದ್ದೆ. ಅಷ್ಟು ದೊಡ್ಡ ದೊಡ್ಡ ಜರಿ ಕೆಲಸದ ಸೂಟ್ಗಳು ಮತ್ತು ಅವುಗಳ ಜೊತೆಗಿನ ಆಭರಣಗಳನ್ನು ನಾನು ಎಂದಿಗೂ ನೋಡಿರಲಿಲ್ಲ. ನನ್ನ ಅದೃಷ್ಟ ಖುಲಾಯಿಸಿತ್ತು. ನನ್ನ ಪತಿ ನನ್ನ ಕೋಣೆಗೆ ಬಂದಾಗ ಅವನ ನಡಿಗೆ ಸ್ವಲ್ಪ ವಿಚಿತ್ರವಾಗಿತ್ತು. ಇವನು ಶ್ರೀಮಂತ ವ್ಯಕ್ತಿ, ಬಹುಶಃ ಕುಡಿದಿರಬಹುದು ಎಂದು ನನಗೆ ಅನಿಸಿತು. ಆದರೆ ತಾನು ಮದ್ಯವನ್ನು ಮುಟ್ಟುವುದೂ ಇಲ್ಲ ಎಂದು ಅವನು ಹೇಳಿದನು, ಏಕೆಂದರೆ ಅವನಿಗೆ ತನ್ನ ಆರೋಗ್ಯದ ಮೇಲೆ ತುಂಬಾ ಪ್ರೀತಿ ಇತ್ತು. ಆದರೆ ಅವನು ಪದೇ ಪದೇ ಕೆಮ್ಮುತ್ತಿದ್ದನು. ಕೆಲವೊಮ್ಮೆ ತನ್ನ ಬಾಯಿಗೆ ಕೈ ಇಟ್ಟುಕೊಳ್ಳುತ್ತಿದ್ದನು. ಕೆಲವೊಮ್ಮೆ ಹೊಟ್ಟೆಯ ಮೇಲೆ ಕೈ ಇಡುತ್ತಿದ್ದನು. ನನಗೆ ಅತಿಯಾಗಿ ಸಿಹಿ ತಿನ್ನಿಸಿದ್ದಾರೆ. ನನ್ನ ಹೊಟ್ಟೆಯಲ್ಲಿ ಏನೋ ಗೊಂದಲವಾಗುತ್ತಿದೆ ಎಂದು ಹೇಳತೊಡಗಿದನು. ನಾನು ಈ ಮಾತಿಗೆ ಮುಗುಳ್ನಕ್ಕಿದೆ. ಅವನು ಇನ್ನೂ ನನ್ನ ಕೈಯನ್ನು ಹಿಡಿದಿದ್ದ ಅಷ್ಟೇ ಅವನಿಗೆ ಇದ್ದಕ್ಕಿದ್ದಂತೆ ವಾಂತಿಯಾಗಿ ಪ್ರಜ್ಞೆ ತಪ್ಪಿ ಬಿದ್ದನು. ನಾನು ಬುರಿ ತರಹ ಗಾಬರಿಯಾದೆ. ನಾನು ತಕ್ಷಣ ಜನರನ್ನು ಕರೆದೆ. ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರು. ನನ್ನನ್ನು ಜೊತೆಯಲ್ಲಿ ಹೋಗಲು ಬಿಡಲಿಲ್ಲ. ಆದರೆ ದಾರಿಯಲ್ಲಿ ಅವರ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಎಂದು ತಿಳಿದುಬಂದಿತು. ಮತ್ತು ವೈದ್ಯರು ಇಂತಹದೊಂದು ವಿಷಯವನ್ನು ತಿಳಿಸಿದರು. ಅದನ್ನು ಕೇಳಿ ನಮ್ಮೆಲ್ಲರ ಪಾದದ ಕೆಳಗಿನ ನೆಲವೇ ಕುಸಿದು ಹೋದಂತಾಯಿತು. ನನ್ನ ಸಹೋದರಿಯರಲ್ಲೇ ನಾನು ಅತ್ಯಂತ ಸುಂದರಿಯಾಗಿದ್ದೆ. ನನ್ನ ಎಲ್ಲಾ ಸಹೋದರಿಯರ ಮದುವೆಯಾಗಿ ಅವರು ತಮ್ಮ ತಮ್ಮ ಮನೆ ಸೇರಿದ್ದರು. ಮತ್ತು ನನ್ನ ತಂದೆಯು ಈ ಜಗತ್ತನ್ನು ತೊರೆದಿದ್ದರೂ ಕೇವಲ ತಾಯಿ ಮಾತ್ರ ಇದ್ದರು. ನನ್ನ ಸೌಂದರ್ಯದ ಕಾರಣದಿಂದಾಗಿ ನನಗೆ ತುಂಬಾ ಒಳ್ಳೆಯ ಸಂಬಂಧ ಸಿಕ್ಕಿತ್ತು. ನಾನು ನನ್ನ ವರನಿಗಾಗಿ ಕಾಯುತ್ತಿದ್ದೆ. ಅವನ ಆರೋಗ್ಯ ಹೇಗೆ ಹದಗೆಟ್ಟಿತು ಎಂದು ತಿಳಿಯಲಿಲ್ಲ. ಇದೆಲ್ಲವೂ ಎಷ್ಟು ವಿಚಿತ್ರವಾಗಿತ್ತು. ಮದುವೆಯ ಮರುದಿನ ವಧು ಆಸ್ಪತ್ರೆಗೆ ಹೋಗುತ್ತಾಳೆ ಎಂದು ಜನರು ಹೇಳುತ್ತಾರೆ. ಆದರೆ ಇಲ್ಲಿ ನನ್ನ ಪತಿ ಮದುವೆಯ ರಾತ್ರಿಯೇ ಆಸ್ಪತ್ರೆಗೆ ಸೇರಿದ್ದನು.
ಈ ಜನರು ವಿದ್ಯಾವಂತರು, ತಿಳುವಳಿಕೆಯುಳ್ಳವರು ಮತ್ತು ಶ್ರೀಮಂತರಾಗಿದ್ದರು, ಆದ್ದರಿಂದ ಅವರು ಇಂತಹ ವಿಚಿತ್ರವಾದ ಮಾತುಗಳನ್ನು ಆಡುತ್ತಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಏನು ಯೋಚಿಸುತ್ತಿದ್ದಾರೋ ಯಾರಿಗೆ ಗೊತ್ತು, ಎಲ್ಲೋ ನಾನೇನಾದರೂ ಮಾಡಿರಬಹುದೇ ಎಂದು ಯೋಚಿಸುತ್ತಿರಬಹುದು. ಆದರೆ ವೈದ್ಯರು ಅವನಿಗೆ ವಿಷ ನೀಡಲಾಗಿದೆ ಎಂದು ನಮಗೆ ತಿಳಿಸಿದಾಗ ನನ್ನ ಪಾದದ ಕೆಳಗಿನ ನೆಲವೇ ಸರಿದುಹೋದಂತಾಯಿತು. ಅಷ್ಟಕ್ಕೂ ನಾನು ನನ್ನ ಪತಿಗೆ ವಿಷ ಏಕೆ ನೀಡಲಿ? ನನ್ನ ಮೇಲೆ ಯಾರಿಗೂ ಸಂಶಯವಿರಲಿಲ್ಲ ಮತ್ತು ನಾನು ಹಾಗೆ ಮಾಡಿಯೂ ಇರಲಿಲ್ಲ. ಆದರೆ ಇದನ್ನು ಮಾಡಿದ್ದು ಯಾರು? ಏನೇ ಇರಲಿ, ಇದನ್ನು ಯಾರು ಮಾಡಿದ್ದಾರೋ ಅವರು ಬದುಕಿ ಉಳಿಯುವುದಿಲ್ಲ. ನಾವು ಅವರನ್ನು ನಂತರ ಹಿಡಿದೇ ಹಿಡಿಯುತ್ತಿದ್ದೆವು. ಸದ್ಯಕ್ಕೆ ಎಲ್ಲರೂ ನನ್ನ ಪತಿಯ ಪ್ರಾಣಕ್ಕಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದರು ಮತ್ತು ನನ್ನ ಸಂತೋಷಕ್ಕೆ ದೃಷ್ಟಿ ಬಿದ್ದಿದೆ ಎಂದು ನಾನು ಅರ್ಥಮಾಡಿಕೊಂಡೆ. ಈಗ ನಾನಂತೂ ಕೇವಲ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಆದರೆ ನನ್ನ ಪತಿ ಈ ಜಗತ್ತನ್ನು ಬಿಟ್ಟು ಹೊರಟು ಹೋದನು. ಅವನಿಗೆ ಎಷ್ಟೊಂದು ತೀವ್ರವಾದ ವಿಷ ನೀಡಲಾಗಿತ್ತೆಂದರೆ ಅವನ ದೇಹದ ಎಲ್ಲಾ ಮುಖ್ಯ ಅಂಗಗಳು ವಿಫಲಗೊಂಡವು, ಫೇಲ್ ಆದವು, ಮತ್ತು ಅವನಿಗೆ ಕೊನೆಯ ಕ್ಷಣದಲ್ಲಿ ಏನನ್ನಾದರೂ ಮಾತನಾಡಲು ಕೂಡ ಸಮಯ ಸಿಗಲಿಲ್ಲ. ನನ್ನ ಹಣೆಬರಹಕ್ಕೆ ಬೆಂಕಿ ಬಿದ್ದಂತಾಯಿತು. ನನ್ನ ಕೈಗಳಲ್ಲಿ ಇನ್ನೂ ಮದುವೆಯ ಹೆಣ್ಣಿನ ಆಸೆಗಳ ಮೆಹಂದಿ ಹಾಗೇ ಇತ್ತು. ಕಣ್ಣುಗಳಲ್ಲಿ ಕನಸುಗಳಿದ್ದವು, ಹೃದಯದಲ್ಲಿ ಆಸೆಗಳಿದ್ದವು. ನಾನು ಕೇವಲ ಕೆಲವು ಗಂಟೆಗಳ ವಧುವಾಗಿದ್ದೆ, ಅಷ್ಟೇ. ಅಷ್ಟರಲ್ಲೇ ನನ್ನವರ ಈ ಜಗತ್ತನ್ನು ತೊರೆದಿದ್ದನು. ಜನರು ನನ್ನನ್ನು ಡಾಕಿಣಿ ಎಂದು ಕರೆಯಲು ಪ್ರಾರಂಭಿಸಿದರು, ನನ್ನನ್ನು ನಿಂದಿಸತೊಡಗಿದರು. ಇದೆಲ್ಲವೂ ನನ್ನಿಂದಲೇ ಆಗಿದ್ದು ಎಂದು ಹೇಳಲಾರಂಭಿಸಿದರು. ಇದು ಹೆಚ್ಚಿನ ಜನರೊಂದಿಗೆ ಸಂಭವಿಸದಂತಹ ಒಂದು ದುರಂತವಾಗಿತ್ತು. ಮತ್ತು ಇಂತಹ ಘಟನೆ ನಡೆದಾಗ ಯಾರು ಸಾಯುತ್ತಾರೋ ಅವರ ಜೊತೆಗೆ ಇನ್ನೊಬ್ಬರೂ ಸತ್ತಂತೆ ಆಗುತ್ತದೆ, ಏಕೆಂದರೆ ಈ ಪ್ರಪಂಚದ ಜನರು ಅವರನ್ನು ಬದುಕಲು ಬಿಡುವುದಿಲ್ಲ. ನನ್ನ ಪತಿಯ ಕೊನೆಯ ವಿಧಿವಿಧಾನಗಳು ಪೂರ್ಣಗೊಂಡಾಗ ಎಲ್ಲರೂ ಒಟ್ಟಿಗೆ ಕುಳಿತು ಅಂತಿಮವಾಗಿ ಇದೆಲ್ಲವೂ ಹೇಗೆ ಸಂಭವಿಸಿತು ಎಂದು ಯೋಚಿಸತೊಡಗಿದರು. ಅವನು ಚೆನ್ನಾಗಿಯೇ ವಧುವಿನ ಕೋಣೆಗೆ ಹೋಗಿದ್ದನು, ಖಂಡಿತ ವಧುವೆ ಏನೋ ಮಾಡಿದ್ದಾಳೆ ಎಂದು ಅವರು ಹೇಳಿದರು. ಬಹುಶಃ ಈಕೆ ನಮ್ಮ ಶತ್ರುಗಳು ಕಳುಹಿಸಿದವಳಾಗಿರಬಹುದು ಎಂದು ಶಂಕಿಸಿದರು. ನಮಗೆ ಎಷ್ಟೊಂದು ಶತ್ರುಗಳಿದ್ದಾರೆ ಎಂದು ಹೇಳಿ ಅವರೆಲ್ಲರೂ ಈ ಆಪಾದನೆಯನ್ನು ನನ್ನ ಮೇಲೆಯೇ ಹೊರಿಸಿದರು. ನಾನು ಕಿರುಚಾಡಿದೆ, ಅತ್ತೆ, ಆದರೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ನನ್ನ ತಂದೆ ತಾಯಿ ಕೂಡ ನನಗಾಗಿ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ತಂದೆ ಈ ಜಗತ್ತಿನಲ್ಲಿ ಇರಲಿಲ್ಲ ಮತ್ತು ತಾಯಿ ಪಾಪ ಒಬ್ಬಳೇ ಏನು ತಾನೇ ಮಾಡಲು ಸಾಧ್ಯ? ಒಂದು ವೇಳೆ ನನ್ನ ತಾಯಿ ಯಾವುದಾದರೂ ದೊಡ್ಡ ಹುದ್ದೆಯಲ್ಲಿದ್ದಿದ್ದರೆ, ತುಂಬಾ ಶ್ರೀಮಂತಳಾಗಿದ್ದಿದ್ದರೆ, ಆಗಲೂ ಬಹುಶಃ ಅವಳು ನನ್ನನ್ನು ಉಳಿಸಲು ಸಾಧ್ಯವಾಗುತ್ತಿರಲಿಲ್ಲವೇನೋ, ಏಕೆಂದರೆ ಆ ಜನರ ಕೈಗಳು ತುಂಬಾ ಉದ್ದವಾಗಿದ್ದವು, ಪ್ರಭಾವಶಾಲಿಯಾಗಿದ್ದರು. ಆದರೆ ನನ್ನ ತಾಯಿ ಒಬ್ಬ ಸಾಮಾನ್ಯ ಮಹಿಳೆಯಾಗಿದ್ದರು. ಅವರು ಶಾಲೆಯಲ್ಲಿ ಪಾಠ ಮಾಡಿ ತನ್ನ ಎಲ್ಲಾ ಹೆಣ್ಣುಮಕ್ಕಳ ಮದುವೆ ಮಾಡಿಸಿದ್ದರು. ಮಗಳೊಬ್ಬಳು ಇಷ್ಟು ಒಳ್ಳೆಯ ಮನೆಗೆ ಹೋದಳಲ್ಲ, ಇನ್ನುಳಿದವರನ್ನು ಇವಳು ನೋಡಿಕೊಳ್ಳುತ್ತಾಳೆ ಎಂದು ಸಂತೋಷಪಟ್ಟಿದ್ದರು. ಆದರೆ ನನ್ನ ಸಂಸಾರವೇ ಉಜಾಡಾಗಿ ಹೋಗಿತ್ತು. ನಾನು ಜೈಲು ಪಾಲಾದೆ. ನಾನು ಜೈಲಿಗೆ ಸೇರಿದಾಗ ಅಲ್ಲಿನ ಜನರೆಲ್ಲರೂ ನನ್ನನ್ನು ವಿಚಿತ್ರವಾದ ಕಣ್ಣುಗಳಿಂದ ನೋಡಿದರು ಮತ್ತು ಧಿಕ್ಕರಿಸಿದರು. ಒಬ್ಬ ಮಹಿಳೆ ನನ್ನ ಬಳಿ ಬಂದು ನನ್ನ ಕೂದಲನ್ನು ಹಿಡಿದು ನೆಲಕ್ಕೆ ತಳ್ಳಿದಳು. ನಾವೆಲ್ಲರೂ ಇಲ್ಲಿ ಯಾವುದಾದರೂ ತಪ್ಪು ಅಥವಾ ಅಪರಾಧ ಮಾಡಿಯೇ ಬಂದಿದ್ದೇವೆ ಎಂದು ಅವಳು ಹೇಳಿದಳು. ನಾವು ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿದ್ದೇವೆ ನಿಜ, ಆದರೆ ಮದುವೆಯ ರಾತ್ರಿಯೇ ತನ್ನ ಪತಿಗೆ ವಿಷ ನೀಡುವುದು ಅತ್ಯಂತ ನೀಚವಾದ ಕೆಲಸ ಎಂದಳು. ನೀನು ನೋಡಲು ಇಷ್ಟು ಸುಂದರವಾಗಿದ್ದೀಯ, ನಿನ್ನ ಬೇರೆ ಯಾರ ಜೊತೆಯೋ ಅಕ್ರಮ ಸಂಬಂಧವಿರಬೇಕು, ಅದಕ್ಕೆ ನಿನ್ನ ಪತಿಯನ್ನು ಕೊಂದು ಹಾಕಿದ್ದೀಯ ಎಂದು ನಿಂದಿಸಿದಳು. ನಿನ್ನ ಪ್ರಿಯಕರನೊಂದಿಗೆ ಸೇರಿ ನಿನ್ನ ಪತಿಯನ್ನು ಕಥೆಯಿಂದಲೇ ಹೊರಗೆ ತಳ್ಳಿದ್ದೀಯ ಎಂದಳು. ನಾನು ಅಂತಹದ್ದೇನೂ ಮಾಡಿಲ್ಲ ಎಂದು ಹೇಳಿದೆ. ಆದರೆ ಜನರು ನನ್ನನ್ನು ಕೇವಲ ಕೊಲೆಗಾರ್ತಿ ಎಂದು ಮಾತ್ರವಲ್ಲದೆ ಚಾರಿತ್ರ್ಯಹೀನೆ ಎಂದು ಪರಿಗಣಿಸಿದರು. ಈಕೆ ತನ್ನ ಪತಿಯನ್ನು ಕೊಂದಿದ್ದು ಇದೇ ಕಾರಣಕ್ಕಾಗಿ ಬೇರೆಯವನ ಜೊತೆ ಈಕೆಯ ಸಂಬಂಧವಿರಬಹುದು ಎಂದು ಮಾತನಾಡಿಕೊಂಡರು. ಈ ಮಾತುಗಳು ಕೇವಲ ಜೈಲಿನ ಒಳಗಷ್ಟೇ ಅಲ್ಲ, ಹೊರಗೂ ಕೇಳಿಬರುತ್ತಿದ್ದವು. ನನ್ನದೊಂದು ಕಥೆ ಸೃಷ್ಟಿಯಾಗಿತ್ತು, ನನ್ನ ಜೀವನವೇ ನಾಶವಾಗಿ ಹೋಗಿತ್ತು. ಜನರ ನಾಲಿಗೆಯ ಮೇಲೆ ಕೇವಲ ನನ್ನದೇ ಮಾತುಗಳಿದ್ದವು ಮತ್ತು ಜನರಿಗೆ ಬೇರೆ ಕೆಲಸ ಸಿಗುವವರೆಗೂ ಅವರು ನನ್ನನ್ನೇ ಚರ್ಚಿಸುತ್ತಿದ್ದರು. ಹುಡುಗಿಗೆ ಬೇರೆ ಯಾರ ಜೊತೆಯೋ ಸಂಬಂಧವಿರಬಹುದು ಎಂದೇ ಎಲ್ಲರೂ ಹೇಳುತ್ತಿದ್ದರು. ನನ್ನ ತಾಯಿ ಇದೆಲ್ಲವನ್ನೂ ಕೇಳಬೇಕಾಗಿ ಬಂದಿತ್ತು. ನನ್ನ ಸಹೋದರಿಯರ ಮನೆಗಳಲ್ಲೂ ಅವರಿಗೆ ನಿಂದನೆಗಳು ಕೇಳಿಬರುತ್ತಿದ್ದವು. ನಿಮ್ಮ ಸಹೋದರಿ ಇಂತಹವಳು, ಅವಳು ತನ್ನ ಪತಿಗೇ ವಿಷ ಕೊಟ್ಟಳು ಎಂದು ಚುಚ್ಚಿ ಮಾತನಾಡುತ್ತಿದ್ದರು. ಅವರ ಜೀವನವೂ ಕಷ್ಟಕರವಾಗುತ್ತಿತ್ತು ಮತ್ತು ನಾನು ಹಗಲು ರಾತ್ರಿ ಅಳುವುದನ್ನು ಬಿಟ್ಟು ಬೇರೇನೂ ಮಾಡಲು ಸಾಧ್ಯವಿರಲಿಲ್ಲ.
ನಂತರ ನನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ರಾತ್ರಿ ಬಂದಿತು. ಅವಳು ಜೈಲಿನ ಜೈಲರ್ ಆಗಿದ್ದಳು. ಅವಳು ತುಂಬಾ ವಿಚಿತ್ರವಾದ ಮಹಿಳೆಯಾಗಿದ್ದಳು, ತುಂಬಾ ಎತ್ತರವಾಗಿದ್ದಳು ಮತ್ತು ಸಣ್ಣ ವಿಷಯಕ್ಕೂ ಕೈ ಎತ್ತುತ್ತಿದ್ದಳು, ಹೊಡೆಯುತ್ತಿದ್ದಳು. ಸಣ್ಣ ತಪ್ಪನ್ನು ಅವಳು ಕ್ಷಮಿಸುತ್ತಿರಲಿಲ್ಲ. ಒಂದು ದಿನ ಅವಳು ನನ್ನ ಕತ್ತಲ ಕೋಣೆಗೆ ಬಂದಳು. ಆ ಕೋಣೆಯಲ್ಲಿ ಸದ್ಯಕ್ಕೆ ನಾನೊಬ್ಬಳೇ ಇದ್ದೆ, ಏಕೆಂದರೆ ನನ್ನ ಜೊತೆ ಬೇರೆ ಯಾವ ಮಹಿಳೆಯೂ ಇರಲಿಲ್ಲ. ನಿನ್ನ ಹೆಸರು ಬೀನಾ ತಾನೆ ಎಂದು ಅವಳು ಕೇಳಿದಳು. ನಾನು ಹೌದು ಎಂದು ಹೇಳಿದೆ. ಅದಕ್ಕವಳು ತನ್ನ ಪತಿಯನ್ನು ಕೊಂದು ಬಂದವಳು ನೀನೇ ತಾನೇ ಅಂದಳು. ನಾನು ಇಲ್ಲ, ನಾನು ನನ್ನ ಪತಿಯನ್ನು ಕೊಲ್ಲಲಿಲ್ಲ, ಅವನನ್ನು ಯಾರೋ ಶತ್ರುಗಳು ವಿಷ ಕೊಟ್ಟು ಕೊಂದಿದ್ದಾರೆ ಎಂದು ಹೇಳಿದೆ. ನಾನಂತೂ ಅವನನ್ನು ಮನಸಾರೆ ನನ್ನ ಜೀವನ ಸಂಗಾತಿ ಎಂದು ಒಪ್ಪಿಕೊಂಡಿದ್ದೆ. ಹಾಗಿದ್ದಾಗ ನಾನು ಏಕೆ ಹಾಗೆ ಮಾಡಲಿ ಎಂದು ಕೇಳಿದೆ. ಅವಳು ನಿನ್ನ ಮಾತುಗಳು ತುಂಬಾ ಮುಗ್ಧವಾಗಿವೆ ಎಂದು ಹೇಳಿ ನನ್ನನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ನಂತರ ಅವಳು ನೀನು ನಿಜವಾಗಿಯೂ ಅದ್ಭುತ ಸುಂದರಿ ಎಂದು ಹೇಳಿದಳು. ಏನೇ ಇರಲಿ, ಈಗ ನೀನು ಕೊಂದಿದ್ದೀಯೋ ಅಥವಾ ಬೇರೆ ಯಾರೋ ಕೊಂದಿದ್ದಾರೋ ಅವನು ಮಾತ್ರ ಸತ್ತು ಹೋಗಿದ್ದಾನೆ. ಈಗ ನೀನು ನಿನ್ನ ಜೀವನದ ಬಗ್ಗೆ ಏನು ಮಾಡಲು ಯೋಚಿಸಿದ್ದೀಯಾ ಎಂದು ಕೇಳಿದಳು. ನಾನು ಜೈಲಿನಲ್ಲಿದ್ದೇನೆ ಮತ್ತು ಈಕೆ ನನ್ನ ಜೀವನದ ಬಗ್ಗೆ ಏನು ಮಾಡಬೇಕೆಂದು ನನ್ನನ್ನೇ ಏಕೆ ಕೇಳುತ್ತಿದ್ದಾಳೆ ಎಂದು ನಾನು ಆಶ್ಚರ್ಯಚಕಿತಳಾದೆ. ಏಕೆಂದರೆ ನನ್ನ ಜೀವನ ಈಗ ಜೈಲಿನಲ್ಲೇ ಕಳೆಯಬೇಕಾಗಿತ್ತು. ನನ್ನನ್ನು ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗುವವರು ಯಾರೂ ಇರಲಿಲ್ಲ. ಆಗ ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂದಿತು. ಕೆಲವೊಮ್ಮೆ ಯಾರೂ ಆಸರೆಯಿಲ್ಲದವರಿಗೆ ಅಥವಾ ಕೇಸ್ ನಡೆಸಲು ಸಾಧ್ಯವಿಲ್ಲದವರಿಗೆ ಪೊಲೀಸರೇ ಕೇಸ್ ನಡೆಸಿ ಹೊರಗೆ ಕರೆತರುತ್ತಾರೆ ಎಂದು ಕೇಳಿದ್ದೆ. ಬಹುಶಃ ನನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದು ಆಗಬಹುದೇನೋ ಎಂದು ಯೋಚಿಸಿದೆ. ಅದಕ್ಕೆ ನಾನು ಇಲ್ಲಿಂದ ಹೊರಗೆ ಹೋಗಲು ಬಯಸುತ್ತೇನೆ ಎಂದು ಹೇಳಿದ್ದೆ. ಅವಳು ಏನೋ ತಿನ್ನುತ್ತಿದ್ದಳು ಮತ್ತು ನನ್ನ ಮಾತುಗಳನ್ನು ಕೇಳುತ್ತಿದ್ದಳು. ಅವಳು ತಿನ್ನುತ್ತಿದ್ದ ರೀತಿ ಯಾವುದೇ ಪ್ರಾಣಿ ತಿನ್ನುವಂತೆ ಇತ್ತು. ಕೋಳಿಯ ತುಂಡುಗಳನ್ನು ಕೈಯಲ್ಲಿ ಎತ್ತಿಕೊಂಡು ಬಾಯಿಯಿಂದ ಕಚ್ಚಿ ಕಚ್ಚಿ ತಿನ್ನುವುದರಲ್ಲಿ ಮಗ್ನಳಾಗಿದ್ದಳು. ಅವಳು ಹೇಳಿದಳು, ಇನ್ನೂ ಏನು ಮಾಡಲು ಬಯಸುತ್ತೀಯಾ? ನಾನು ಹೇಳಿದೆ, ನನ್ನ ತಾಯಿ ಒಬ್ಬಳೇ ಇದ್ದಾಳೆ. ನನ್ನ ಎಲ್ಲಾ ಸಹೋದರಿಯರು ತಮ್ಮ ಮನೆಗಳಿಗೆ ಹೋಗಿದ್ದಾರೆ. ನಾನು ನನ್ನ ತಾಯಿಯೊಂದಿಗೆ ಹೋಗಿ ಇರುತ್ತೇನೆ. ನಾನು ನನ್ನ ಎಲ್ಲಾ ಸಹೋದರಿಯರಿಗಿಂತ ಹೆಚ್ಚು ಓದು ಬರೆಯುತ್ತೇನೆ. ಏನಾದರೂ ಉದ್ಯೋಗ ಮಾಡಿಕೊಳ್ಳುತ್ತೇನೆ. ಅವಳು ಹೇಳಿದಳು, ಇನ್ನೂ ಏನು ಮಾಡುತ್ತೀಯಾ? ನಾನು ಹೇಳಿದೆ, ಮತ್ತು ನನ್ನ ತಾಯಿಯ ಆರೈಕೆ ಮಾಡುತ್ತೇನೆ. ಜಗತ್ತಿನಲ್ಲಿ ನನ್ನ ವಿರುದ್ಧ ನಡೆಯುತ್ತಿರುವ ಮಾತುಗಳನ್ನು ತಪ್ಪು ಎಂದು ಸಾಬೀತುಪಡಿಸುತ್ತೇನೆ. ಅವಳು ಹೇಳಿದಳು, ಚೆನ್ನಾಗಿ ದಂಧೆ ಮಾಡುತ್ತೀಯಾ? ಅವಳು ಈ ಮಾತು ಹೇಳಿದಾಗ ನಾನು ಆಶ್ಚರ್ಯಗೊಂಡೆ. ನಾನು ಹೇಳಿದೆ, ಏನು ಅರ್ಥ? ನೀವು ಏನು ಹೇಳುತ್ತಿದ್ದೀರಿ? ಅವಳು ಹೇಳಿದಳು, ಸರಳ ವಿಷಯ. ನಾನು ನೇರವಾಗಿ ಹೇಳುತ್ತಿದ್ದೇನೆ. ಅವಳು ಬಾಯಿಂದ ಮೂಳೆಯನ್ನು ತೆಗೆದು ಒಂದು ಬದಿಗೆ ಎಸೆದಳು. ಇಷ್ಟು ಸುಂದರವಾಗಿದ್ದೀಯಲ್ಲ, ಈ ಕೆಲಸ ನಿನಗೆ ಅತ್ಯುತ್ತಮವಾಗಿದೆ. ನಾನು ಹೇಳಿದೆ, ಇಲ್ಲ, ನಾನು ಶ್ರೀಮಂತ ಕುಟುಂಬದಿಂದ ಬಂದಿದ್ದೇನೆ. ಅವಳು ಹೇಳಿದಳು, ಹೌದು, ಅದಕ್ಕೆ ನಿನ್ನ ಗಂಡನನ್ನು ಕೊಂದು ಬಂದಿದ್ದೀಯಾ? ನಾನು ಹೇಳಿದೆ, ನಾನು ನನ್ನ ಗಂಡನ ಜೀವ ತೆಗೆದಿಲ್ಲ. ನಾನು ಜೋರಾಗಿ ಕೂಗಿದೆ. ಅವಳು ನನ್ನ ಮುಖಕ್ಕೆ ಚಪ್ಪರಿಸಿದಳು. ಅವಳು ಹೇಳಿದಳು, ದಂಧೆ ಮಾಡುತ್ತೀಯಾ ಅಥವಾ ಇಲ್ಲ? ನಾನು ಹೇಳಿದೆ, ನೀವು ಇಲ್ಲಿ ಇಂತಹ ಎಲ್ಲಾ ಕೆಲಸಗಳನ್ನು ಮಾಡುತ್ತೀರಾ? ಅವಳು ಹೇಳಿದಳು, ಹೌದು, ಮಾಡುತ್ತೇವೆ. ನಿನ್ನಂತಹ ಸುಂದರ ಹುಡುಗಿ ಬಂದಾಗ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಇಲ್ಲಿ ಎಲ್ಲ ಹಳಸಿದ, ಕೆಟ್ಟ, ವಯಸ್ಸಾದ ಮಹಿಳೆಯರು ಬರುತ್ತಾರೆ. ಅವರಿಂದ ಕೆಲಸ ಮಾಡಿಸಿಕೊಳ್ಳಬಹುದು. ಆದರೆ ನಿನ್ನಂತಹ ಪೀಸ್ ಈ ಜೈಲಿನಲ್ಲಿ ಅಪ್ಪಾಗಿ ಬರುತ್ತದೆ. ನಾವು ಕೈಯಿಂದ ಅವಕಾಶವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಅರೆ, ನಮ್ಮ ಸಂಬಳದಿಂದ ನಮ್ಮ 10 ದಿನದ ಖರ್ಚು ಕೂಡ ಹೊರಡುವುದಿಲ್ಲ. ಇಲ್ಲಿ ಅಲ್ಲಿಂದ ಜುಗಾರ್ ಮಾಡಬೇಕಾಗುತ್ತದೆ. ಬೇಬಿ, ಇದೇ ಜಗತ್ತು. ನಾನು ಹೇಳಿದೆ, ಇಲ್ಲ, ನಾನು ಅಂತಹ ಯಾವುದೇ ಕೆಲಸ ಮಾಡುವುದಿಲ್ಲ. ಅವಳು ಹೇಳಿದಳು, ಚೆನ್ನಾಗಿ, ನನಗೆ ನಿನ್ನ ಸಮ್ಮತಿ ತಿಳಿಯಬೇಕಿತ್ತು. ನೀನು ಸುಲಭವಾಗಿ ಒಪ್ಪಿಕೊಂಡಿದ್ದರೆ ವಿಷಯ ಸರಳವಾಗುತ್ತಿತ್ತು. ಆದರೆ ನೀನು ಸುಲಭವಾಗಿ ಒಪ್ಪುತ್ತಿಲ್ಲ, ಆದ್ದರಿಂದ ಜೋರಾಗಿ ಮಾಡಿಕೊಳ್ಳುತ್ತೇವೆ. ನನ್ನ ಹೊಟ್ಟೆಯಲ್ಲಿ ಅಂತಹ ನೋವು ಉಂಟಾಯಿತು ಎಂದರೆ ನಾನು ನನ್ನ ಸಾವನ್ನು ನೋಡಿದಂತೆ ಭಾಸವಾಯಿತು. ನಾನು ಹೇಳಿದೆ, ಏನು ಅರ್ಥ? ಜೋರಾಗಿ ಮಾಡುತ್ತೀರಾ? ಅವಳು ಹೇಳಿದಳು, ಇನ್ನು ಏನು ಮಾಡುತ್ತೇವೆ? ಅವಕಾಶವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಅವಳು ಇನ್ನೊಂದು 2 ಮಹಿಳೆಯರನ್ನು ಕರೆದಳು. ಅವರು ನನ್ನನ್ನು ಜೋರಾಗಿ ಎಳೆದುಕೊಂಡು ಎಲ್ಲಿಗೋ ಕರೆದೊಯ್ದರು. ಇದು ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ಅವರು ನನ್ನನ್ನು ಒಂದು ಜೈಲಿನಲ್ಲಿ ಬಂಧಿಸಿ ಹೊರಟು ಹೋದರು. ಆದರೆ ಅದು ನಾನು ಮೊದಲು ಇದ್ದ ಜೈಲು ಅಲ್ಲ, ಒಂದು ಸಣ್ಣ ಕೊಠಡಿ. ನಾನು ಯೋಚಿಸಿದೆ, ಚೆನ್ನಾಗಿ, ಗೌರವದ ಸಾಕ್ಷಿಯಾಗುವುದಕ್ಕಿಂತ ಇಲ್ಲಿ ಜೈಲಿನಲ್ಲೇ ಇರುವುದು ಉತ್ತಮ. ಆದರೆ ಸ್ವಲ್ಪ ಸಮಯದ ನಂತರ ಅಲ್ಲಿ ಒಬ್ಬ ಪುರುಷನು ಪ್ರವೇಶಿಸಿದನು. ಅವನು ಯಾರೆಂದು ನನಗೆ ತಿಳಿಯಲಿಲ್ಲ. ಆದರೆ ಮುಖದಿಂದ ಪೊಲೀಸ್ನಂತೆ ಕಾಣುತ್ತಿದ್ದನು. ಆದರೆ ಪೊಲೀಸ್ ಯೂನಿಫಾರ್ಮ್ ಧರಿಸಿರಲಿಲ್ಲ.
ಈ ಜೈಲಿನ ಒಳಗೆ ನನ್ನ ಮೇಲೆ ಆ ದೌರ್ಜನ್ಯವೂ ನಡೆಯಿತು. ಇದರ ಬಗ್ಗೆ ನಾನು ಎಂದೂ ಯೋಚಿಸಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಇನ್ನೂ ನನ್ನ ಗಂಡನ ನೆನಪುಗಳು ಇದ್ದವು. ನಾನು ಅವನಿಗೆ ವಿಶ್ವಾಸ ತೋರಿಸಲು ಬಯಸುತ್ತಿದ್ದೆ. ನಾನು ಅವನೊಂದಿಗೆ ಕೇವಲ ಅರ್ಧ ಗಂಟೆಯಷ್ಟೇ ಕಳೆದಿದ್ದೆ. ನಾನು ಅವನನ್ನು ನನ್ನ ಎಲ್ಲವೂ ಎಂದು ತಿಳಿದುಕೊಂಡಿದ್ದೆ. ಅವನು ಎಷ್ಟು ಸುಂದರನಾಗಿದ್ದನು, ಎಷ್ಟು ಹಸನ್ಮುಖನಾಗಿದ್ದನು, ಎಷ್ಟು ಯುವ ಸಾವು. ಇದನ್ನು ಹೇಗೆ ಸಹಿಸಿಕೊಳ್ಳುತ್ತೇನೆ? ನಾನು ಇದೆಲ್ಲವನ್ನೂ ಬಹಳ ತೊಂದರೆಗೊಳಗಾಗಿದ್ದೆ. ನಂತರ ನನ್ನ ಮೇಲೆ ಆರೋಪ ಹಾಕಲಾಯಿತು. ನನ್ನನ್ನು ಇಲ್ಲಿ ಎಸೆಯಲಾಯಿತು. ಆದರೆ ನೀವು ಯೋಚಿಸುತ್ತೀರಿ, ಇದಕ್ಕಿಂತ ಕೆಟ್ಟದ್ದು ಏನು ಇರುತ್ತದೆ ಎಂದು. ಆದರೆ ಇದಕ್ಕಿಂತಲೂ ಕೆಟ್ಟದ್ದು ಆಗುತ್ತದೆ. ಮನುಷ್ಯ ಯೋಚಿಸುತ್ತಾನೆ, ಇದಕ್ಕಿಂತ ಹೆಚ್ಚು ಕೆಟ್ಟದ್ದು ಏನೂ ಇಲ್ಲ ಎಂದು. ಆದರೆ ವಾಸ್ತವಿಕತೆ ನಿಮ್ಮನ್ನು ಇನ್ನೂ ಹೆಚ್ಚು ಕಷ್ಟಕ್ಕೆ ತಳ್ಳುತ್ತದೆ. ನನ್ನೊಂದಿಗೆಯೂ ಹಾಗೇ ಆಗುತ್ತಿತ್ತು. ನನ್ನನ್ನು ಮತ್ತೆ ನನ್ನ ಕೊಠಡಿಗೆ ಎಸೆಯಲಾಯಿತು. ಅಲ್ಲಿ ಒಬ್ಬ ಹೊಸ ಮಹಿಳೆ ಬಂದಿದ್ದಳು. ಅವಳು ಇನ್ನು ಮುಂದೆ ನನ್ನೊಂದಿಗೆ ಇರುವುದು. ನನ್ನ ಸ್ಥಿತಿ ಬಹಳ ಕೆಟ್ಟದ್ದಾಗಿತ್ತು. ಅವಳು ನನ್ನನ್ನು ಕೇಳಿದಳು, ನಿನಗೆ ಏನು ಆಯಿತು? ಮೊದಲು ನಾನು ಏನೂ ಹೇಳಲಿಲ್ಲ. ನಂತರ ನಾನು ಅವಳಿಗೆ ಎಲ್ಲವನ್ನೂ ಹೇಳಿದೆ. ಅವಳು ಬಹುಶಃ ಉತ್ತಮ ಮಹಿಳೆಯಾಗಿದ್ದಳು. ಇತರರಂತೆ ನನ್ನ ಮೇಲೆ ಟೀಕೆ ಮಾಡಲಿಲ್ಲ. ಏಕೆಂದರೆ ಅವಳು ನನ್ನ ಸ್ಥಿತಿಯನ್ನು ನೋಡಿದ್ದಳು. ಅವಳು ಹೇಳಿದಳು, ಈ ಜಗತ್ತೇ ಹಾಗೆ. ನೀನು ದೊಡ್ಡ ಜೈಲಿನಿಂದ ಸಣ್ಣ ಜೈಲಿಗೆ ಬಂದಿದ್ದೀಯೆ ಎಂದು ಅರ್ಥ ಮಾಡಿಕೊ. ನಿನ್ನಂತಹ ಸುಂದರ ಹಸನ್ಮುಖ ಹುಡುಗಿ, ಅದೂ ವಿಧವೆ, ತಂದೆ ಇಲ್ಲ, ಸಹೋದರ ಇಲ್ಲ. ನಿನ್ನೊಂದಿಗೆ ಇದಕ್ಕಿಂತಲೂ ಕೆಟ್ಟದ್ದೂ ಆಗುತ್ತಿತ್ತು. ಇಲ್ಲಿ ಬಂದಿದ್ದೀಯಲ್ಲ, ಬದುಕುತ್ತೀಯೆ. 1-2 ಸ್ಥಳಗಳಲ್ಲಿ ಅಲೆಯುತ್ತೀಯೆ. ಹೊರಗೆ ಇದ್ದಿದ್ದರೆ ಎಲ್ಲೆಲ್ಲೋ ಅಲೆಯುತ್ತಿದ್ದೆ. ಅವಳ ಮಾತುಗಳು ನನಗೆ ಏನೂ ಇಷ್ಟವಾಗಲಿಲ್ಲ. ಅವಳ ಮಾತುಗಳಿಂದ ನನಗೆ ಯಾವುದೇ ಸಮಾಧಾನ ಸಿಗಲಿಲ್ಲ. ಬದಲಿಗೆ ಅವಳು ನನ್ನ ಗಾಯಗಳ ಮೇಲೆ ಉಪ್ಪು ಹಾಕುತ್ತಿದ್ದಳು. ನಾನು ಮೌನವಾಗಿ ಕುಳಿತಿದ್ದೆ. ಇನ್ನು ನಾನು ಏನು ಮಾಡಬಲ್ಲೆ? ಮಹಿಳೆಯು ಕೊನೆಗೆ ಏನು ಮಾಡಬಲ್ಲಳು? ಅಳುವುದನ್ನು ಬಿಟ್ಟರೆ ಬೇರೆ ಏನೂ ಮಾಡಲಾರಳು. ಹೌದು, ಅವಳು ಬಯಸಿದರೆ ಬಹಳಷ್ಟು ಮಾಡಬಲ್ಲಳು. ಮತ್ತು ಬಹುಶಃ ನಾನು ಆ ಮಹಿಳೆಯರಲ್ಲಿ ಒಬ್ಬಳಾಗಿರಲಿಲ್ಲ. ನನ್ನ ಜೀವನ ಜೈಲಿನಲ್ಲಿ ಕಳೆಯುತ್ತಿತ್ತು. ನನ್ನೊಂದಿಗೆ ಕೆಟ್ಟದ್ದರಿಂದ ಕೆಟ್ಟದ್ದು ಆಗಿತ್ತು. ನನ್ನ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಆಹಾರವನ್ನು ತಿನ್ನುತ್ತಿದ್ದುದು ಹಸಿವಿನಿಂದ ಮೂರ್ಛೆ ಹೋಗುವಷ್ಟು ಆದಾಗ ಮಾತ್ರ. ಇದೇ ನನ್ನ ಜೀವನವೇ? ನಾನು ಹೀಗೆಯೇ ಜೀವಿಸಬೇಕೇ? ಅಥವಾ ನಾನು ನನ್ನ ಮುಂದೆ ಏನಾದರೂ ಮಾಡಬೇಕೇ? ಈ ಜೈಲಿನಲ್ಲಿ ನನ್ನ ಗೌರವದೊಂದಿಗೆ ಪುನಃ ಪುನಃ ಆಟವಾಡುವುದನ್ನು ಪ್ರಾರಂಭಿಸಿದ್ದರು. ಆ ಜೈಲರ್ ಮಹಿಳೆ ಎಲ್ಲರೊಂದಿಗೆ ಹಾಗೆಯೇ ಮಾಡುತ್ತಿದ್ದಳು. ನನ್ನ ಹೊರತಾಗಿ ಪ್ರಸ್ತುತ ಇಲ್ಲಿ ಬೇರೆ ಯಾವುದೇ ಸುಂದರ ಹುಡುಗಿ ಇರಲಿಲ್ಲ. ನನ್ನಿಂದ ಎಲ್ಲಾ ಕೆಲಸಗಳನ್ನೂ ಮಾಡಿಸುತ್ತಿದ್ದಳು. ನನಗೆ ತರಹೆಯ ಟೀಕೆಗಳನ್ನೂ ಮಾಡುತ್ತಿದ್ದಳು. ಆದರೆ ನನಗೆ ಬೇರೆ ಯಾವುದೇ ಕೆಲಸ ಮಾಡಿಸುತ್ತಿರಲಿಲ್ಲ. ಅವಳು ಹೇಳುತ್ತಿದ್ದಳು, ಖೂಬಸೂರತಿ, ಸೌಂದರ್ಯ ಹಾಳಾಗಬಾರದು. ಒಂದು ದಿನ ನಾನು ತರಕಾರಿ ಕತ್ತರಿಸಲು ಕುಳಿತುಕೊಂಡೆ. ಅವಳು ನನ್ನನ್ನು ಎತ್ತಿ ನಿಲ್ಲಿಸಿ ಹೇಳಿದಳು, ಇದೆಲ್ಲ ಮಾಡಬೇಡ. ಅವಳು ನನ್ನನ್ನು ಬಿಸಿಲಿಗೆ ಹೋಗಲು ಬಿಡುತ್ತಿರಲಿಲ್ಲ. ನಾನು ಆಶ್ಚರ್ಯಗೊಳ್ಳುತ್ತಿದ್ದೆ. ಇವಳು ಯಾವ ರೀತಿಯ ಮಹಿಳೆ? ಇವಳು ಯಾರ ತಾಯಿ, ಯಾರ ಪತ್ನಿ? ತನ್ನ ಮಕ್ಕಳಿಗೆ ಯಾವ ರೀತಿ ಸಾಕಣೆ ಮಾಡಿರಬಹುದು? ಜೈಲಿನ ಎಲ್ಲಾ ಮಹಿಳೆಯರು ಅವಳಿಗೆ ಶಾಪ ಹಾಕುತ್ತಿದ್ದರು. ಅವಳು ಸಾಯಲಿ ಎಂದು ಹೇಳುತ್ತಿದ್ದರು. ಒಂದು ದಿನ ಯಾರದೋ ಶಾಪ ತಗುಲಿತು. ಅವಳು ಜೈಲಿನ ಮೇಲ್ಛಾವಣಿಯಿಂದ ಕೆಳಗೆ ಬಿದ್ದಳು. ಆ ಸಮಯದಲ್ಲಿ ಅಲ್ಲಿ ಬೇರೆ ಯಾವುದೇ ಮಹಿಳೆ ನಿಂತಿರಲಿಲ್ಲ. ಯಾರಾದರೂ ನಿಂತಿದ್ದರೆ ಅವಳನ್ನು ಅಲ್ಲಿಂದ ತಳ್ಳುವುದನ್ನೇ ತಮ್ಮ ಕರ್ತವ್ಯ ಎಂದು ತಿಳಿದುಕೊಳ್ಳುತ್ತಿದ್ದರು. ಆದರೆ ಬಹುಶಃ ಅವಳು ತಾನೇ ಕಾಲು ಜಾರಿ ಕೆಳಗೆ ಬಿದ್ದಳು. ಅದರ ನಂತರ ಅವಳ ಕಣ್ಣು ನರಕದಲ್ಲೇ ತೆರೆದಿರಬಹುದು. ಆದರೆ ನಮಗೆ ಹೆಚ್ಚು ದಿನಗಳ ಸುಖ ಸಿಗಲಿಲ್ಲ. ಏಕೆಂದರೆ ಅದರ ನಂತರ ಮತ್ತೊಮ್ಮೆ ಬಹಳ ಕಠಿಣ ಸ್ವಭಾವದ ಜೈಲರ್ ಮಹಿಳೆ ಇಲ್ಲಿ ಬಂದಳು. ಆದರೆ ಅವಳು ನಮ್ಮಿಂದ ಯಾವುದೇ ತಪ್ಪು ಕೆಲಸ ಮಾಡಿಸುತ್ತಿರಲಿಲ್ಲ. ನನ್ನ ಉತ್ತಮ ನಡವಳಿಕೆ ಮತ್ತು ಕಿರಿಯ ವಯಸ್ಸಿನ ಕಾರಣದಿಂದ ಮತ್ತೆ ನನ್ನ ಕೇಸ್ ತೆರೆಯಲಾಯಿತು. ಹೊಸ ವಕೀಲರು ಆಗುತ್ತಾರೆ. ಅವರಿಗೆ ಅಂತಹ ಕೇಸ್ಗಳ ಫೈಲ್ಗಳನ್ನು ನೀಡಲಾಗುತ್ತದೆ. ಯಾರೂ ಇಲ್ಲದವರ ಕೇಸ್ಗಳನ್ನು ಅವರು ಹೋರಾಡಿ ಅನುಭವ ಪಡೆಯುತ್ತಾರೆ. ನನ್ನ ಫೈಲ್ ಕೂಡ ಬಹುಶಃ ಯಾವುದೋ ವಕೀಲರ ಕೈಗೆ ಸಿಕ್ಕಿತ್ತು. ಅವಳು ಒಬ್ಬ ಮಹಿಳೆಯಾಗಿದ್ದಳು. ಅವಳು ನನ್ನನ್ನು ಮಜಲೂಮ್ ಇಯಾಂಥ ಎಂದು ತಿಳಿದು ನನ್ನನ್ನು ಭೇಟಿ ಮಾಡಲು ಬಂದಳು. ನಾನು ಅವಳಿಗೆ ಎಲ್ಲವನ್ನೂ ಹೇಳಿದೆ. ಅವಳು ಹೇಳಿದಳು, ಈ ವಿಷಯವನ್ನು ಯಾವುದೇ ಹುಚ್ಚು ಮನುಷ್ಯನೂ ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ಮಹಿಳೆಯ ವಿವಾಹ ಇಷ್ಟು ಶ್ರೀಮಂತ ವ್ಯಕ್ತಿಯೊಂದಿಗೆ ಆಗುತ್ತಿದ್ದರೆ ಅವಳು ಮೊದಲ ರಾತ್ರಿಯೇ ಅವನನ್ನು ಏಕೆ ಕೊಲ್ಲುತ್ತಾಳೆ? ಅವಳು ಅವನ ಪತ್ನಿಯಾಗಿ ಉಳಿದರೆ ಅವಳಿಗೆ ಹೆಚ್ಚು ಲಾಭವಾಗುತ್ತದೆ. ಆದರೆ ಕರ್ಮದಲ್ಲಿ ಏನು ಕೆಟ್ಟದ್ದು ಬರಬೇಕು ಎಂದಿದ್ದರೆ ಅಂತಹ ಮಾತುಗಳು ಒಂದು ಬದಿಗೆ ಸರಿಯುತ್ತವೆ. ಅವುಗಳತ್ತ ಯಾರೂ ಗಮನ ಹರಿಸುವುದಿಲ್ಲ. ನೀನು ಚಿಂತೆ ಮಾಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಅವಳು ನಿಜವಾಗಿಯೂ ನನ್ನ ಸಹಾಯ ಮಾಡಿದಳು. 11 ತಿಂಗಳ ಟ್ರಯಲ್ ನಂತರ ನನಗೆ ಜೈಲಿನಿಂದ ಸ್ವಾತಂತ್ರ್ಯ ಸಿಕ್ಕಿತು.
ನಾನು ಸಂಪೂರ್ಣ 5.5 ವರ್ಷಗಳ ನಂತರ ಹೊರಗೆ ಬಂದೆ. ನನ್ನ ವಿವಾಹವಾದಾಗ ನನ್ನ ವಯಸ್ಸು 18 ವರ್ಷವಾಗಿತ್ತು. ಈಗ ನಾನು ಸುಮಾರು 20 ವರ್ಷದವಳಾಗುತ್ತಿದ್ದೆ. ಇನ್ನೂ ಸುಂದರಳಾಗಿದ್ದೆ. ಕುಂವಾರಿಯಾಗಿ ಉಳಿಯಲಿಲ್ಲ, ಆದರೆ ಸುಂದರಳಾಗಿದ್ದೆ. ಯಾರದಾದರೂ ಪತ್ನಿಯಾಗಿ ಉಳಿದ ಜೀವನವನ್ನು ಚೆನ್ನಾಗಿ ಕಳೆಯಬೇಕು ಎಂದು ಯೋಚಿಸಿದೆ. ನನ್ನ ತಾಯಿಯನ್ನು ಭೇಟಿ ಮಾಡಲು ಬಯಸುತ್ತಿದ್ದೆ. ನನ್ನನ್ನು ಭೇಟಿ ಮಾಡಲು ಯಾರೂ ಬಂದಿರಲಿಲ್ಲ. ಆದರೆ ನನ್ನ ಸ್ವಾತಂತ್ರ್ಯದ ಸುದ್ದಿಯನ್ನು ನನ್ನ ಮನೆಯವರಿಗೆ ತಿಳಿಸಲಾಗಿತ್ತು. ಅದನ್ನು ಆ ವಕೀಲರು ಹೇಳಿದ್ದರು. ಖೈರ್, ನಾನು ನನ್ನ ಮನೆಗೆ ಹೋದೆ. ಅಲ್ಲಿ ನನ್ನ ಒಂದು ಸಹೋದರಿ ಕುಳಿತಿದ್ದಳು. ಅವಳು ನನ್ನ 3ನೇ ಸಂಖ್ಯೆಯ ಸಹೋದರಿ. ಬಹುಶಃ ತಾಯಿಯನ್ನು ಭೇಟಿ ಮಾಡಲು ಬಂದಿದ್ದಳು. ಆದರೆ ಅವಳು ಎಂದೂ ಭೇಟಿ ಮಾಡಲು ಬರುತ್ತಿರಲಿಲ್ಲ, ಏಕೆಂದರೆ ಅವಳ ಗಂಡ ಬಹಳ ಕಠಿಣ ಸ್ವಭಾವದವನು. ಅವಳನ್ನು ಹೊರಗೆ ಬರಲು ಬಿಡುತ್ತಿರಲಿಲ್ಲ. ಖೈರ್, ನಾನು ಅವಳನ್ನು ನೋಡಿ ಆಲಿಂಗನ ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಕೊನೆಗೂ ತುಂಬಾ ದಿನಗಳ ನಂತರ ನನ್ನ ಸಹೋದರಿಯನ್ನು ನೋಡಿದ್ದೆ. ಆದರೆ ಅವಳು ನನ್ನನ್ನು ದೂರ ತಳ್ಳಿ ಹೇಳಿದಳು, ನೀನು ಎಲ್ಲಿಂದ ಬಂದಿದ್ದೀಯಾ? ನಿನ್ನ ಕಾರಣದಿಂದ ನೆರೆಹೊರೆಯಲ್ಲಿ ನಮ್ಮ ಸಂಪೂರ್ಣ ಖಾನ್ದಾನ್ನ ಎಷ್ಟು ಅಪಮಾನವಾಯಿತು. ನೀನು ಮುಖ ಎತ್ತಿ ಇಲ್ಲಿ ಬಂದಿದ್ದೀಯಾ? ನಾನು ಹೇಳಿದೆ, ನನ್ನ ತಾಯಿಯನ್ನು ಭೇಟಿ ಮಾಡಲು ಬಂದಿದ್ದೇನೆ. ಅವರು ಹೇಳಿದರು, ಯಾವ ತಾಯಿ? ನಿನ್ನ ತಾಯಿ ಈ ಜಗತ್ತಿನಲ್ಲಿಲ್ಲ. ಅವಳು ಜಗತ್ತಿನ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಸತ್ತಳು. ನಿನ್ನ ಕಾರಣದಿಂದ ನನಗೆ ವಿಚ್ಛೇದನವಾಯಿತು. ಎಲ್ಲರೂ ಹೇಳಿದರು, ನಿನ್ನ ಸಹೋದರಿ ತನ್ನ ಗಂಡನನ್ನು ಕೊಂದು ಹಾಕಿದ್ದಾಳೆ. ನೀನು ನಿನ್ನ ಗಂಡನನ್ನು ಕೊಂದು ಹಾಕುತ್ತೀಯೆ. ಈ ಮನೆಯನ್ನು ಅಮ್ಮಿ ನನ್ನ ಹೆಸರಿಗೆ ಮಾಡಿದ್ದಾಳೆ. ನಾನು ಇಲ್ಲಿ ನನ್ನ ಮಕ್ಕಳೊಂದಿಗೆ ಇರುತ್ತೇನೆ. ನಿನಗೆ ಇಲ್ಲಿ ಯಾವುದೇ ಸ್ಥಳವಿಲ್ಲ. ನೀನು ಇಲ್ಲಿಂದ ಹೋಗಬಹುದು. ಅವಳು ನನ್ನನ್ನು ಒಳಗೆ ಕಾಲು ಇಡಲೂ ಬಿಡಲಿಲ್ಲ. ಹೊರಗಿನಿಂದಲೇ ಎಲ್ಲವನ್ನೂ ಮುಗಿಸಿದಳು. ಜೀವಂತವಾಗಿದ್ದಾಗಲೇ ಕೊಂದು ಹಾಕಿದಳು. ನಾನು ಆಶ್ಚರ್ಯಗೊಂಡೆ. ನಂತರ ತಿಳಿಯಿತು, ಅವಳು ಈ ಮನೆಯ ಬದಲಿಗೆ ಬೇರೊಬ್ಬ ವ್ಯಕ್ತಿಯೊಂದಿಗೆ ವಿವಾಹವಾಗಿದ್ದಾಳೆ. ಅಂದರೆ ಯಾರದಾದರೂ ವ್ಯಕ್ತಿಗೆ ಹೇಳಿದ್ದಾಳೆ, ನೀನು ಇದನ್ನು ಅವನ ಹೆಸರಿಗೆ ಮಾಡು. ಅವನು ನಿನ್ನೊಂದಿಗೆ ವಿವಾಹವಾಗಲಿ. ಅವನು ನಿನ್ನ ಮತ್ತು ನಿನ್ನ ಮಕ್ಕಳ ಖರ್ಚು ತೆಗೆದುಕೊಳ್ಳಲಿ. ಏಕೆಂದರೆ ಅವಳ ಬಳಿ ಸಂಪಾದಿಸುವವರು ಯಾರೂ ಇರಲಿಲ್ಲ. ಇಂದು ಕಾಲದಲ್ಲೇ ಅವಳ ವಿವಾಹವಾಗಿತ್ತು. ಇದೆಲ್ಲವನ್ನೂ ನನಗೆ ಎದುರು ಮನೆಯ ಆಂಟಿ ಹೇಳಿದ್ದರು. ಅವರು ನನ್ನನ್ನು ನೋಡಿ ಒಂದು ರಾತ್ರಿಗೆ ತಮ್ಮ ಮನೆಯಲ್ಲಿ ಇರಿಸಿಕೊಂಡರು. ಆದರೆ ನಾನು ಅಲ್ಲಿ ಎಲ್ಲಾ ದಿನ ಇರಲು ಸಾಧ್ಯವಿರಲಿಲ್ಲ. ನೆರೆಹೊರೆಯವರಿಗೆ ನಾನು ಹಿಂದಿರುಗಿ ಬಂದಿದ್ದೇನೆ ಎಂಬ ಸುದ್ದಿ ತಲುಪಿತ್ತು. ಈಗ ಅವರು ನನ್ನೊಂದಿಗೆ ಮಾತನಾಡಲು ಬಯಸುತ್ತಿದ್ದರು. ಏಕೆ ಎಂದು ತಿಳಿಯಲಿಲ್ಲ. ಇಡೀ ಕಥೆ ತಿಳಿಯಲು ಅಥವಾ ನನಗೆ ಟೀಕೆಗಳನ್ನು ಮಾಡಲು ನಾನು ಎರಡೂ ಮೂಡ್ನಲ್ಲಿರಲಿಲ್ಲ. ನನ್ನ ಜೀವನವು ಹಾಳಾಗಿ ಹೋಗಿದೆ ಎಂದು ಯೋಚಿಸಲಾರಂಭಿಸಿದೆ. ನನ್ನ ತಪ್ಪು ಏನು? ನಾನು ಏನು ಮಾಡಿದ್ದೆ? ನಾನು ಕೇವಲ ಒಂದು ವಿಷಯದಿಂದ ಸಂತೋಷಗೊಂಡಿದ್ದೆ. ನನ್ನ ವಿವಾಹ ಒಳ್ಳೆಯ ಮನೆಯಲ್ಲಿ ಆಗುತ್ತಿದೆ ಎಂದು. ನನಗೆ ಇಷ್ಟು ಕೆಟ್ಟ ದೃಷ್ಟಿ ಬಿದ್ದಿತ್ತೇ? ಇನ್ನೂ ನನ್ನ ರಕ್ಷಣೆ ಆಗುವುದಿಲ್ಲವೇ? ನನಗೆ ಇನ್ನೂ ಎಲ್ಲಿಯೂ ಸುಖ ಸಿಗುವುದಿಲ್ಲವೇ? ಯಾರಾದರೂ ಯಾರೊಂದಿಗೆ ಇಷ್ಟು ಕೆಟ್ಟದ್ದನ್ನು ಹೇಗೆ ಮಾಡಬಲ್ಲರು? ನಾನು ನನ್ನ ಸಹೋದರಿಯನ್ನು ಹೇಳಿದೆ, ನೋಡು, ಸಂಜೆ ಆಗುತ್ತಿದೆ. ನನ್ನನ್ನು ಒಂದು ರಾತ್ರಿಗಾದರೂ ಇಲ್ಲಿ ಉಳಿಯಲು ಬಿಡು. ಇದೇ ಆ ಮನೆ. ನಾವೆಲ್ಲ ಇಷ್ಟು ಒಳ್ಳೆಯ ಸಮಯ ಕಳೆದಿದ್ದೆವು. ನಮ್ಮ ಬಾಲ್ಯ ಈ ಮನೆಯಲ್ಲಿ ಕಳೆದಿದೆ. ಯೌವನವು ಈ ಮನೆಯಿಂದಲೇ ದುಲ್ಹನ್ ಆಗಿ ಬೀಳ್ಕೊಂಡಿದ್ದೆವು. ಇಷ್ಟು ದೌರ್ಜನ್ಯ ಮಾಡಬೇಡ. ಅವಳು ಹೇಳಿದಳು, ನಾನು ನಿನ್ನನ್ನು ಒಂದು ರಾತ್ರಿಯಾದರೂ ಇಲ್ಲಿ ಉಳಿಯಲು ಬಿಟ್ಟರೆ ನನ್ನ ಜೀವನ ಮತ್ತೆ ಹಾಳಾಗುತ್ತದೆ. ನಿನ್ನ ಕಾರಣದಿಂದ ನನ್ನ ಗಂಡ, ನನ್ನ ಮಕ್ಕಳ ತಂದೆ ನನ್ನನ್ನು ಬಿಟ್ಟು ಹೋದನು. ಇದಕ್ಕಿಂತ ದೊಡ್ಡ ವಿಷಯ ಬೇರೆ ಏನು ಇರುತ್ತದೆ? ಕನ್ನಡ ಅನುವಾದ. ಈಗ ನೀನು ಏನು ಬಯಸುತ್ತೀಯಾ? ನನ್ನ ಮಂಗಳತ್ರನು ನನ್ನ ಮೇಲೆ ನಾರಾಜಾಗುವುದು. ಅವನೂ ನನ್ನನ್ನು ಬಿಟ್ಟು ಹೋಗುವುದು. ಅವನೂ ಬಹಳ ಒಳ್ಳೆಯ ಮನುಷ್ಯನಲ್ಲ. ಅವನಿಗೆ ಈಗಾಗಲೇ 2 ಹೆಂಡತಿಯರು ಇದ್ದಾರೆ. ಆದರೂ ಅವನು ನನ್ನೊಂದಿಗೆ ವಿವಾಹವಾಗುತ್ತಿದ್ದಾನೆ. ಅವನೂ ಲಾಭದ ಆಸೆಯಿಂದಲೇ. ನನ್ನ ಸ್ಥಿತಿ ನಿನ್ನ ಸ್ಥಿತಿಗಿಂತಲೂ ಹೆಚ್ಚು ಕೆಟ್ಟದ್ದಾಗಿದೆ. ನಿನ್ನೊಂದಿಗೆ ಯಾರೂ ಇರಲಿಲ್ಲ, ಆದರೆ ನನ್ನೊಂದಿಗೆ 3 ಇದ್ದಾರೆ. ನನ್ನ ಸಹೋದರಿ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬಂದವು. ಅವಳು ನನ್ನ ಮುಂದೆ ಕೈ ಮುಗಿದು ಹೇಳಿದಳು, ನನ್ನನ್ನು ಮನ್ನಿಸು, ನಾನು ಇಲ್ಲಿಂದ ಹೋಗುತ್ತೇನೆ. ನಾನು ತಲೆ ತಗ್ಗಿಸಿಕೊಂಡು ಹೇಳಿದೆ, ಚೆನ್ನಾಗಿದೆ. ಭಗವಂತ ನಿನ್ನನ್ನು ಸುಖಿಯಾಗಿರಿಸಲಿ. ನಿನ್ನ ನಸೀಬು ಒಳ್ಳೆಯದಾಗಲಿ. ನಾನು ನಿನ್ನೊಂದಿಗೆ ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ. ಇದು ನಿನಗೂ ತಿಳಿದಿರಬಹುದು. ನನಗೆ ಇದು ಅರ್ಥವಾಗುತ್ತಿಲ್ಲ. ಒಬ್ಬ ವ್ಯಕ್ತಿ ತಾನೇ ತೊಂದರೆಯಲ್ಲಿದ್ದುಕೊಂಡು ಇನ್ನೊಬ್ಬರಿಗೆ ತೊಂದರೆಯಾಗುವುದು ಹೇಗೆ? ಅವನು ತಾನೇ ಇಷ್ಟು ದೊಡ್ಡ ಕಷ್ಟದಲ್ಲಿ ಸಿಲುಕಿದ್ದಾನೆ. ನನಗೆ ಇದೆಲ್ಲ ಸುಲಭವಾಗಿತ್ತೇ? ನನ್ನ ಗಂಡ ವಿವಾಹದ ಮೊದಲ ರಾತ್ರಿಯೇ ಸತ್ತನು. ನನ್ನನ್ನು ಹೊರಗೆ ತಳ್ಳಲಾಯಿತು. ಅದು ಇಷ್ಟು ಒಳ್ಳೆಯ ರೀತಿಯಲ್ಲಿ. ಇದು ಹಾಗೆ ಆಗಿತ್ತು. ನಾನು ನನ್ನ ಕನಸುಗಳನ್ನು ಪೂರ್ಣವಾಗಿ ಅನುಭವಿಸುವ ಮುನ್ನವೇ ಝಟ್ಟನೆ ಎಚ್ಚರಿಸಲಾಯಿತು.
ನಾನು ಇಲ್ಲಿ ಅಲ್ಲಿಗೆ ಅಲೆದುಕೊಂಡು ಹೋದೆ. ರಾತ್ರಿಯಾಯಿತು. ರಸ್ತೆಯ ಮೇಲೆ ಕುಳಿತುಕೊಂಡು ಅಳಲಾರಂಭಿಸಿದೆ. ಈಗ ನಾನು ಎಲ್ಲಿಗೆ ಹೋಗುವುದು? ಎತ್ತ ಹೋಗುವುದು? ಬಹುಶಃ ಆ ಮಹಿಳೆ ಸರಿಯಾಗಿಯೇ ಹೇಳಿದ್ದಳು. ಅದು ದೊಡ್ಡ ಜೈಲು. ನೀನು ಸಣ್ಣ ಜೈಲಿಗೆ ಬಂದಿದ್ದೀಯೆ. ಅಲ್ಲಿ ನಿನ್ನೊಂದಿಗೆ ಇನ್ನೂ ಹೆಚ್ಚು ಕೆಟ್ಟದ್ದು ಆಗುತ್ತದೆ. ಈಗ ರಾತ್ರಿಯಾಗಿತ್ತು. ನಾನು ಇಷ್ಟು ಸುಂದರ ಹುಡುಗಿ ರಸ್ತೆಯ ಮೇಲೆ ಒಬ್ಬಳೇ ಕುಳಿತಿದ್ದೆ. ಅನಾಥಳಾಗಿ. ನನ್ನ ಮನೆ, ಅಲ್ಲಿ ನನ್ನ ಒಬ್ಬ ಸಹೋದರಿ ಇದ್ದಳು. ಅದು ಇಲ್ಲಿಂದ ದೆರಣಿಗಲ್ಲಿಗಳ ದೂರದಲ್ಲಿತ್ತು. ಆದರೆ ನಾನು ಆಶ್ರಯಕ್ಕಾಗಿ ಅಲ್ಲಿಗೆ ಹೋಗಲು ಸಾಧ್ಯವಿರಲಿಲ್ಲ. ನನಗೆ ಬಹಳ ಹಸಿವೂ ಆಗಿತ್ತು. ಆಕಾಶದತ್ತ ನೋಡುತ್ತಾ ಯೋಚಿಸುತ್ತಿದ್ದೆ. ನನ್ನ ನಸೀಬು ಇಷ್ಟು ಕೆಟ್ಟದ್ದೇ ಏಕೆ? ನಾನು ಜೈಲಿನಲ್ಲಿದ್ದಾಗ ಅನೇಕ ಜನರನ್ನು ಭೇಟಿಯಾದೆ. ಅವರೆಲ್ಲರಿಗೂ ನಾನು ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಿದ್ದೆ. ಒಬ್ಬ ವ್ಯಕ್ತಿಗೆ ನಾನು ಹೇಳಿದ್ದೆ, ನಾನು ನಿನ್ನೊಂದಿಗೆ ವಿವಾಹವಾಗುತ್ತೇನೆ. ನಿನ್ನ ಹೆಂಡತಿಯಾಗಿ ನಿನ್ನೊಂದಿಗೆ ಇರುತ್ತೇನೆ. ಕೇವಲ ನನ್ನನ್ನು ಯಾವುದಾದರೂ ರೀತಿಯಲ್ಲಿ ಇಲ್ಲಿಂದ ಹೊರತೆಗೆಯು. ಇದು ಆ ದಿನಗಳ ಕಥೆ. ನಾನು ಜೈಲಿನಿಂದ ಹೊರಗೆ ಬರಲು ಬಯಸುತ್ತಿದ್ದೆ. ಆದರೆ 5.5 ವರ್ಷಗಳಲ್ಲಿ ಅಂತಹ ಸಮಯವೂ ಬಂದಿತ್ತು. ನನಗೆ ಅಲ್ಲಿ ಇರುವುದಕ್ಕೆ ಅಭ್ಯಾಸವಾಗಿತ್ತು. ಆಗ ಆ ವ್ಯಕ್ತಿ ನನಗೆ ಹೇಳಿದ್ದನು, ನನಗೆ ಗಂಟೆ ಬಾರಿಸುವ ಹವ್ಯಾಸವಿದೆ. ಆದರೆ ಕೊರಳಿಗೆ ಹಾಕಿಕೊಳ್ಳುವುದಿಲ್ಲ. ಹಾಗೂ ನನಗೆ ಈಗಾಗಲೇ ಒಬ್ಬ ಹೆಂಡತಿ ಇದ್ದಾಳೆ. ಅಂತಹ ಗಂಡಂದಿರು ಯಾರು? ತಮ್ಮ ಹೆಂಡತಿಯರೊಂದಿಗೆ ಇಷ್ಟು ದೊಡ್ಡ ವಂಚನೆ ಮಾಡುತ್ತಾರೆ. ಮತ್ತು ಆ ಮುಗ್ಧ ಮಹಿಳೆಯರು ಯಾರು? ಅವರಿಗೆ ಇದರ ಬಗ್ಗೆ ತಿಳಿಯುವುದಿಲ್ಲ. ಅವರು ಇನ್ನೂ ಅವರೊಂದಿಗೆ ಜೀವನ ಕಳೆಯುತ್ತಾರೆ. ನನಗೆ ಅನಿಸುತ್ತದೆ, ಮಹಿಳೆಯರಿಗೆ ಅಂತಹ ವಿಷಯಗಳು ತಿಳಿದಿರುತ್ತವೆ. ಆದರೆ ಅವರು ಮುಗ್ಧತೆಯಿಂದ ಏನೂ ಹೇಳುವುದಿಲ್ಲ. ಇದು ಮುಗ್ಧತೆಯೇ. ಅದು ಮನುಷ್ಯನನ್ನು ಎಲ್ಲೆಲ್ಲೂ ಅವಮಾನಗೊಳಿಸುತ್ತದೆ. ಸ್ವಲ್ಪ ಸಮಯದ ನಂತರ ನಾನು ಮುಂದೆ ನೋಡಿದೆ. ಒಬ್ಬ ವ್ಯಕ್ತಿ ನಿಂತಿದ್ದನು. ಆದರೆ ಅವನು ನನ್ನತ್ತ ನೋಡುತ್ತಿರಲಿಲ್ಲ. ಬಹುಶಃ ಅವನು ಫಕೀರನಾಗಿರಬಹುದು. ಭಿಕ್ಷೆ ಬೇಡುತ್ತಾ ಬೇಡುತ್ತಾ ಇಲ್ಲಿಗೆ ಬಂದಿರಬಹುದು. ನಾನು ಯೋಚಿಸಲಾರಂಭಿಸಿದೆ. ನನ್ನ ಜೀವನವೂ ಹೀಗೆಯೇ ಆಗುತ್ತದೆ. ಈಗ ನನಗೆ ಜೀವಿಸಬೇಕಾದರೆ ಜೀವಿಸಲು ಏನಾದರೂ ಮಾಡಲೇಬೇಕು. ನಾನು ರಸ್ತೆಗಳ ಮೇಲೆ ಭಿಕ್ಷೆ ಬೇಡುತ್ತಾ ಅಲೆಯುವುದೇ? ಇದೇ ಮೋಹಲ್ಲ. ಇದೇ ನಗರ. ಇಲ್ಲಿ ನನ್ನ ಯೌವನ ಮತ್ತು ಬಾಲ್ಯ ಕಳೆದಿದೆ. ಇಲ್ಲಿ ನನ್ನ ಸ್ನೇಹಿತೆಯರು, ಸಂಬಂಧಿಕರು, ಶಿಕ್ಷಕರು, ಅಂಗಡಿಯವರು ಎಲ್ಲರೂ ನನ್ನನ್ನು ಗುರುತಿಸುತ್ತಿದ್ದರು. ಅವರು ಎಲ್ಲರೂ ನನ್ನನ್ನು ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿ ಏನು ಯೋಚಿಸುತ್ತಾರೆ? ನಾನು ಏನು ಮಾಡುತ್ತೇನೆ? ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಎಂದು ನಿರ್ಧರಿಸಿದ್ದೆ. ಬಹುಶಃ ಬಹಳ ಹಿಂದೆಯೇ ಆತ್ಮಹತ್ಯೆ ಮಾಡಿಕೊಳ್ಳಬೇಕಿತ್ತು. ಅಂತಹ ಜೀವನಕ್ಕಿಂತ ಅದು ಉತ್ತಮ. ಅಂತಹ ಜೀವನದಿಂದ ಏನು ಲಾಭ? ನನ್ನ ಗಂಡ ಸತ್ತಾಗಲೇ ನಾನೂ ಸಾಯಬೇಕಿತ್ತು. ಅವನೊಂದಿಗೆ ನನ್ನ ಶವವೂ ಹೊರಗೆ ಬರುತ್ತಿತ್ತು. ನನ್ನ ಮೇಲೆ ಇಷ್ಟು ದೌರ್ಜನ್ಯಗಳು ಆಗುತ್ತಿರಲಿಲ್ಲ. ಹೌದು, ಈ ವಿಷಯವನ್ನು ನಾನು ಹಿಂದೆ ಏಕೆ ಯೋಚಿಸಲಿಲ್ಲ? ಆದರೆ ಈಗ ನನ್ನ ಮನಸ್ಸಿಗೆ ಬಂದಿದ್ದರೆ ನಾನು ಅದನ್ನು ಅನುಸರಿಸಬೇಕು. ನಾನು ನಿರ್ಧರಿಸಿದ್ದೆ, ನಾನು ಸಾಯುತ್ತೇನೆ. ಇದನ್ನು ಬಿಟ್ಟರೆ ನನ್ನ ಬಳಿ ಬೇರೆ ಯಾವುದೇ ದಾರಿಯಿಲ್ಲ. ಕೇವಲ ಬೆಳಗಾಗಲಿ, ನನಗೆ ಸಾವಿನ ಯಾವುದಾದರೂ ಸಾಕ್ಷಿ ಸಿಗಲಿ. ಆದರೆ ಈಗ ಅಲ್ಲಿಯೇ ಕುಳಿತು ಅಳುತ್ತಿದ್ದೆ. ಆಗ ಬಹಳ ವಿಚಿತ್ರವಾದದ್ದು ಆಯಿತು. ಇಷ್ಟು ವಿಚಿತ್ರವಾದದ್ದು ಆಗುವುದು ನಿರೀಕ್ಷೆಯೂ ಇರಲಿಲ್ಲ. ತಿರುಗಿ ನೋಡಿದಾಗ ಕಾಲಡಿಯಿಂದ ನೆಲವೇ ಕಳಚಿ ಹೋಗಿತ್ತು. ಸ್ವಲ್ಪ ಸಮಯದ ನಂತರ ನಾನು ನೋಡಿದೆ. ನನ್ನ ಹಿಂದೆ ಯಾರೋ ನಿಂತಿದ್ದಾರೆ. ನಾನು ಆಶ್ಚರ್ಯಗೊಂಡೆ. ಅವನು ಆ ಫಕೀರನೇ ಆಗಿದ್ದನು. ಸ್ವಲ್ಪ ಹಿಂದೆ ಮುಂದೆ ನಿಂತಿದ್ದನು. ನಾನು ಹೆದರಿ ಹಿಂದೆ ಸರಿದೆ. ನನಗೆ ಅವನ ಮುಖ ಕಾಣುತ್ತಿರಲಿಲ್ಲ. ನಾನು ಹೇಳಿದೆ, ನೀನು ಯಾರು? ನನ್ನಿಂದ ಏನು ಬಯಸುತ್ತೀಯಾ? ಅವನು ಹೇಳಿದನು, ನಿನ್ನ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದೇನೆ. ಈ ಮೋಹಲ್ಲಾದವನೇ. ಇಲ್ಲಿ ಭಿಕ್ಷೆ ಬೇಡುತ್ತಾ ಬಹಳ ದಿನಗಳಾಗಿವೆ. ಅವನ ಧ್ವನಿ ಯುವಕನಂತೆ ಕಾಣುತ್ತಿತ್ತು. ಆದರೆ ರೂಪ ಬುಡ್ಡನಂತೆ. ನಾನು ಹೇಳಿದೆ, ನಿನಗೆ ಏನು ಬೇಕು? ಬಲವಂತದ ರೀತಿಯಲ್ಲಿ ಮುಂದೆ ಬಂದೆ. ಅವನು ಹೇಳಿದನು, ನಿನ್ನೊಂದಿಗೆ ವಿವಾಹವಾಗಲು ಬಯಸುತ್ತೇನೆ. ಅವನು ಅಂತಹ ಮಾತು ಹೇಳಿದಾಗ ನಾನು ಆಶ್ಚರ್ಯಗೊಂಡೆ. ನಾನು ಹೇಳಿದೆ, ಚೆನ್ನಾಗಿದೆ. ನನ್ನ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದೀಯಾ? ಆದ್ದರಿಂದ ನನ್ನ ದುರ್ಬಲತೆಯ ಲಾಭ ತೆಗೆದುಕೊಳ್ಳಲು ಬಯಸುತ್ತೀಯಾ? ನನಗೆ ತಿಳಿದಿದೆಯಾ? ನಾನು ಕೆಟ್ಟ ಹೆಸರು ಪಡೆದಿದ್ದೇನೆ. ಜನರು ನನ್ನನ್ನು ಮನ್ಹೂಸ್ ಎನ್ನುತ್ತಾರೆ. ಕೊಲೆಗಾರಳೆಂದೂ ತಿಳಿಯುತ್ತಾರೆ. ಜೈಲು ಕಳೆದು ಬಂದಿದ್ದೇನೆ. ಆದ್ದರಿಂದ ನನ್ನೊಂದಿಗೆ ವಿವಾಹವಾಗಲು ಬಯಸುತ್ತೀಯಾ? ಅವನು ಹೇಳಿದನು, ನೀನು ಏನು ತಿಳಿದುಕೊಂಡರೂ ಆಯಿತು. ಆದರೆ ನೀನು ಇದನ್ನು ತಿಳಿದಿಲ್ಲವೇ? ಈಗ ಯಾರಾದರೂ ನಿನ್ನೊಂದಿಗೆ ವಿವಾಹವಾಗದಿದ್ದರೆ ನಿನ್ನ ಜೀವನಕ್ಕೆ ಏನಾಗುತ್ತದೆ? ನಾನು ಮೌನವಾದೆ, ಏಕೆಂದರೆ ಮಾತು ಅದೇ ರೀತಿಯದ್ದಾಗಿತ್ತು. ಅವನು ಹೇಳಿದನು, ನನ್ನೊಂದಿಗೆ ವಿವಾಹವಾಗು. ಲಾಭದಲ್ಲಿರುತ್ತೀಯೆ. ನಾನು ಹೇಳಿದೆ, ನನಗೆ ಲಾಭ ನಷ್ಟದ ಚಿಂತೆ ಇಲ್ಲ. ನನ್ನೊಂದಿಗೆ ಇಷ್ಟು ಎಲ್ಲ ಆಗಿದೆ. ಈಗ ನನಗೆ ಲಾಭ ಅಥವಾ ನಷ್ಟದಿಂದ ಏನು? ಅವನು ಹೇಳಿದನು, ಹಾಗಾದರೆ ನನ್ನೊಂದಿಗೆ ವಿವಾಹವಾಗು. ಎಲ್ಲವೂ ಸರಿಯಾಗುತ್ತದೆ. ನಾನು ಒಂದು ಬದಿಗೆ ಕುಳಿತುಕೊಂಡು ಅಳಲಾರಂಭಿಸಿದೆ.
ನನ್ನ ಮೇಲೆ ಈ ದಿನಗಳು ಬಂದಿದ್ದವೆ. ನಾನು ಒಬ್ಬ ಫಕೀರನೊಂದಿಗೆ ವಿವಾಹವಾಗುವುದೇ? ಆದರೆ ನಾನು ಜೀವನದ ಅಂತಹ ಸತ್ಯಗಳನ್ನು ನೋಡಿ ಬಂದಿದ್ದೆ. ಈಗ ಯೋಚಿಸುವುದು ಪಾಪವಾಗಿತ್ತು. ನಾನು ಹೇಳಿದೆ, ಚೆನ್ನಾಗಿದೆ. ನಾನು ನಿನ್ನೊಂದಿಗೆ ವಿವಾಹವಾಗಲು ಸಿದ್ಧವಾಗಿದ್ದೇನೆ. ಈ ಮಾತಿಗೆ ಅವನು ಹೆಚ್ಚು ಸಂತೋಷಗೊಳ್ಳಲಿಲ್ಲ. ಅವನು ಹೇಳಿದನು, ಹಾಗಾದರೆ ಬಾ ನನ್ನೊಂದಿಗೆ. ಅವನು ನನ್ನ ಕೈ ಹಿಡಿದು ನನ್ನನ್ನು ತನ್ನೊಂದಿಗೆ ಕರೆದೊಯ್ದನು. ನಾನು ಅವನ ಮುಖವನ್ನು ನೋಡಿಯೂ ಇರಲಿಲ್ಲ. ಆದರೆ ಮುಖದಿಂದ ಏನು ವ್ಯತ್ಯಾಸ ಬೀಳುತ್ತದೆ? ನಮ್ಮ ವಿವಾಹವಾಯಿತು. ನನ್ನ ಮುಂದೆ ಕೇವಲ ವಿವಾಹದ ಪೇಪರ್ಗಳು ಬಂದವು. ನಾನು ಸಹಿ ಮಾಡಿದೆ. ನಾನು ಅದರ ಮೇಲೆ ಏನೂ ನೋಡಲಿಲ್ಲ ಅಥವಾ ಓದಲಿಲ್ಲ. ಅವನು ಹೇಳಿದ್ದನು, ಅವನು ನನ್ನ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದಾನೆ. ನನಗೆ ಅವನಿಗೆ ವಿವರಣೆ ನೀಡುವ ಅಗತ್ಯವಿಲ್ಲ. ನನಗೆ ಕೇವಲ ಆಶ್ರಯ ಬೇಕಿತ್ತು. 2 ಬಾರಿ ಊಟ ಮತ್ತು ಗೌರವ ಬೇಕಿತ್ತು. ಹಾಗೂ ಈಗಾಗಲೇ ನನ್ನೊಂದಿಗೆ ಎಷ್ಟು ಆಗಿತ್ತೋ ಅದರ ನಂತರ ಯಾವುದೇ ಶ್ರೀಮಂತ ವ್ಯಕ್ತಿ ನನ್ನೊಂದಿಗೆ ವಿವಾಹವಾಗುವುದಿಲ್ಲ. ನನ್ನ ಸೌಂದರ್ಯ ನನಗೆ ಶಾಪವಾಗಿತ್ತು. ನನ್ನ ನಸೀಬು ನನ್ನನ್ನು ವಂಚಿಸಿತ್ತು. ನನ್ನ ನಸೀಬಿನಲ್ಲಿ ಅವಮಾನವನ್ನು ಬಿಟ್ಟರೆ ಬೇರೆ ಏನೂ ಬರೆಯಲಾಗಿರಲಿಲ್ಲ. ಆದರೆ ನಾನು ಆಶ್ಚರ್ಯಗೊಂಡೆ. ಅವನು ನನ್ನೊಂದಿಗೆ ವಿವಾಹವಾಗಿ ಮನೆಗೆ ಕರೆದೊಯ್ದನು. ಒಂದು ಬೆಡ್ ಇತ್ತು. ಆ ಕೊಠಡಿಯಲ್ಲಿ ಅದರ ಮೇಲೆ ಸ್ಟೇಜ್ ಕೂಡ ಹಾಕಲಾಗಿತ್ತು. ನಾನು ಆಶ್ಚರ್ಯಗೊಂಡೆ. ಈ ಫಕೀರನ ಬಳಿ ಒಂದು ಮನೆ ಮತ್ತು ಇಷ್ಟು ಸಾಮಗ್ರಿ ಹೇಗೆ ತುಂಬಿದೆ? ಖೈರ್, ನಾನು ಅಲ್ಲಿ ಕುಳಿತುಕೊಂಡೆ. ಅಲ್ಲಿ ಕೆಲವು ಬಟ್ಟೆಗಳೂ ಇದ್ದವು. ಅವನು ಹೇಳಿದನು, ಸಿದ್ಧವಾಗು. ನೀನು ಯಾವ ರೀತಿ ಇದ್ದರೂ ನನಗೆ ನೀನು ನನ್ನ ದುಲ್ಹನ್. ನಾನು ಮುಖ ಕೈ ತೊಳೆದು ಬರುತ್ತೇನೆ. ನಾನು ಯೋಚಿಸಿದೆ, ಹೌದು, ಇವನಿಗೆ ಮುಖ ಕೈ ತೊಳೆಯುವ ಅಗತ್ಯವಿದೆ. ನಾನು ಸಿದ್ಧವಾಗಿ ಸ್ಟೇಜ್ ಮೇಲೆ ಕುಳಿತಿದ್ದೆ. ಅವನು ಕೊಠಡಿಯಲ್ಲಿ ಪ್ರವೇಶಿಸಿದಾಗ ಅವನನ್ನು ಮುಂದೆ ನೋಡಿ ನನ್ನ ಆತ್ಮ ನಡುಗಿತು. ಏಕೆಂದರೆ ಅವನು ಬೇರೆ ಯಾರೂ ಅಲ್ಲ, ನನ್ನ ಗಂಡನೇ ಆಗಿದ್ದನು. ನಾನು ಆಶ್ಚರ್ಯಗೊಂಡೆ. ನಾನು ಹೇಳಿದೆ, ನೀವು ಸತ್ತು ಹೋಗಿದ್ದೀರಿ. ಈಗ ಇಲ್ಲಿ ಹೇಗೆ ಬಂದಿದ್ದೀರಿ? ನಾನು ನನ್ನ ತಲೆ ಹಿಡಿದುಕೊಂಡೆ. ನಾನು ಮೂರ್ಛೆ ಹೋದೆ. ಹೊಸ ತಿಳಿದಾಗ ಅವನು ಮತ್ತೆ ನನ್ನ ಪಕ್ಕದಲ್ಲಿ ಕುಳಿತಿದ್ದನು. ನಾನು ಮತ್ತೆ ಕೂಗಿದೆ. ಅವನು ನನ್ನ ಬಾಯಿ ಮೇಲೆ ಕೈ ಹಾಕಿ ಹೇಳಿದನು, ನನ್ನ ಮಾತು ಗಮನವಿಟ್ಟು ಕೇಳು. ಅವನು ಹೇಳಿದನು, ನಾನು ಸತ್ತಿರಲಿಲ್ಲ. ನನಗೆ ವಿಷ ನೀಡಲಾಗಿತ್ತು. ಆದರೆ ನಾನು ಜೀವಂತವಾಗಿದ್ದೆ. ಆದರೆ ನಾನು ಡಾಕ್ಟರ್ಗಳಿಗೆ ಹೇಳಿದ್ದೆ, ಅವರು ನನ್ನನ್ನು ಸತ್ತವನಂತೆ ಸಾಬೀತುಪಡಿಸಲಿ. ಅದರ ನಂತರ ನೀನು ನನ್ನ ಸತ್ತ ಮುಖವನ್ನು ನೋಡಿದ್ದೀಯಾ? ನಾನು ಹೇಳಿದೆ, ಇಲ್ಲ. ನನಗೆ ಅಂತಹ ಭ್ರಮೆಯನ್ನು ಕೊಟ್ಟಿದ್ದರು, ಅಂತಹ ತಿರುಗಿಸಿದ್ದರು, ನಾನು ಏನೂ ನೋಡಲಾರದಂತೆ. ಅವನು ಹೇಳಿದನು, ನಾನು ಉದ್ದೇಶಪೂರ್ವಕವಾಗಿ ನನ್ನನ್ನು ಸತ್ತವನಂತೆ ಸಾಬೀತುಪಡಿಸಿದ್ದೆ. ಏಕೆಂದರೆ ನಾನು ಬದುಕಿದ್ದರೆ ಅವರೆಲ್ಲರೂ ಮತ್ತೆ ನನ್ನ ವಿರುದ್ಧ ಸಂಚು ರಚಿಸುತ್ತಿದ್ದರು. ಅವರು ಬಹಳ ದೊಡ್ಡ ಜಾಲ ಬೀಸಿದ್ದರು, ನನ್ನ ಆಸ್ತಿಯನ್ನು ಪಡೆಯುವುದಕ್ಕಾಗಿ. ನನ್ನ ಸವತಿ ಸಹೋದರ ಸಹೋದರಿಯರು ಮತ್ತು ಸವತಿ ತಾಯಿ ಇದೆಲ್ಲವನ್ನೂ ಮಾಡಿದ್ದರು. ಅವರು ನಿನ್ನನ್ನು ಒಂದು ಬದಿಗೆ ಮಾಡಿದ್ದರು, ನನ್ನನ್ನೂ ತಪ್ಪಿಸಿದ್ದರು. ನಾನು ಬದುಕಿದ್ದೆ, ಆದರೆ ಈ ವಿಷವು ನನಗೆ ಬಹಳ ತೊಂದರೆ ಕೊಟ್ಟಿತ್ತು. ನಾನು 2.5 ವರ್ಷಗಳ ಕಾಲ ಹಾಸಿಗೆಯಲ್ಲೇ ಇದ್ದೆ. ತಿಳಿಯದು ಯಾವ ರೀತಿ ನನ್ನನ್ನು ಬದುಕಿಸಿದ್ದರು. ನನ್ನ ಒಬ್ಬ ಸ್ನೇಹಿತ ಇದ್ದನು. ಅವನು ನನಗೆ ಸಹಾಯ ಮಾಡಿದ್ದನು. ನನ್ನ ಆರೋಗ್ಯದ ಪಯಣ ಬಹಳ ನಿಧಾನವಾಗಿ ನಡೆಯುತ್ತಿತ್ತು. ಪ್ರತಿದಿನ ಅನಿಸುತ್ತಿತ್ತು, ನಾನು ಸಾಯುತ್ತೇನೆ. ಎಷ್ಟೋ ದಿನಗಳ ನಂತರ ನಾನು ಗುಣ ಹೊಂದಿದೆ. ಆದರೆ ಅದರ ನಂತರ ನನ್ನ ಬಳಿ ಏನೂ ಉಳಿಯಲಿಲ್ಲ. ನಂತರ ತಿಳಿಯಿತು, ನಿನ್ನನ್ನು ಜೈಲಿಗೆ ಕಳುಹಿಸಲಾಗಿದೆ. ನಾನೇ ಆ ವಕೀಲ ಮಹಿಳೆಯನ್ನು ಅಲ್ಲಿಗೆ ಕಳುಹಿಸಿದ್ದೆ. ನಿನ್ನನ್ನು ಹೊರತೆಗೆಯುವುದು ಬಹಳ ಕಷ್ಟವಾಗಿತ್ತು. ನಾನು ನನ್ನನ್ನು ಜೀವಂತವಾಗಿ ಸಾಬೀತುಪಡಿಸಲು ಬಯಸುತ್ತಿರಲಿಲ್ಲ. ಏನೋ ರೀತಿಯಲ್ಲಿ ನಿನ್ನನ್ನು ಹೊರಗೆ ತೆಗೆದೆ. ನಿನ್ನ ಹಿಂದೆಯೇ ಇದ್ದೆ. ಫಕೀರನ ರೂಪ ಧರಿಸಿ ಬಂದಿದ್ದೆ. ಅವರು ಯಾವ ಆಸ್ತಿಯ ಮೇಲೆ ಕಬ್ಜ ಮಾಡಿದ್ದಾರೋ ಅದು ಬಹುಶಃ 70% ಆಗಿದೆ. ಆದರೆ ಇನ್ನೂ 30% ಆಸ್ತಿ ನನ್ನ ಬಳಿ ಇದೆ. ಆದರೆ ನನಗೆ ರಕ್ತಪಾತ ಬಯಸುವುದಿಲ್ಲ. ಆ ಜನರು ನಮ್ಮನ್ನು ಎಂದೂ ಜೀವಿಸಗೊಡುವುದಿಲ್ಲ. ಆದ್ದರಿಂದ ಈಗ ನಮಗೆ ಏನೂ ಬೇಡ. ಕೇವಲ ನೀನು ನನಗೆ ಹಿಂದಿರುಗಿ ಸಿಕ್ಕಿದ್ದೀಯೆ. ನಾವು ಬೇರೆ ನಗರಕ್ಕೆ ಹೋಗುತ್ತೇವೆ. ಅಲ್ಲಿ ನನ್ನ ಬಾಬಾನ ಇನ್ನೊಂದು ಬಂಗಲೆ ಇತ್ತು ಮತ್ತು ಸ್ವಲ್ಪ ಕಾರ್ಯವ್ಯವಹಾರವೂ ಇದೆ. ನಾವು ಅಲ್ಲಿಯೇ ಇರುತ್ತೇವೆ. ನನ್ನನ್ನು ಮನ್ನಿಸು. ಇದೆಲ್ಲ ಮಾಡುವುದರಲ್ಲಿ ನನಗೆ ಬಹಳ ಸಮಯ ತೆಗೆದುಕೊಂಡಿತು. ಆದರೆ ನೀನು ನನ್ನ ಹೆಂಡತಿ. ನಿನ್ನನ್ನು ನನಗೆ ನೆನಪಿತ್ತು. ನಾನು ಫುಟ್ಟು ಅಳಲಾರಂಭಿಸಿದೆ. ನನ್ನ ಗಂಡನ ಕೊರಳಿಗೆ ಆಲಿಂಗಿಸಿ ಅಳಲಾರಂಭಿಸಿದೆ. ನಾನು ಅವನಿಗೆ ಎಲ್ಲವನ್ನೂ ಹೇಳಿದೆ. ಅವನು ವಿಚಿತ್ರ ಸ್ಥಿತಿಗೆ ಬಂದನು. ಅವನು ಹೇಳಿದನು, ಇದೆಲ್ಲವನ್ನೂ ಒಂದು ಕನಸು ಎಂದು ತಿಳಿದು ಮರೆತುಬಿಡು. ಆದರೆ ನಾವು ಒಟ್ಟಿಗಿದ್ದೆವು. ನಮ್ಮ ಜೊತೆಯೇ ನಮ್ಮ ಶಕ್ತಿಯಾಗಿತ್ತು. ಸ್ನೇಹಿತರೆ, ವಿಡಿಯೋ ಹೇಗಿತ್ತು? ಕಾಮೆಂಟ್ ಮಾಡಿ ಖಂಡಿತವಾಗಿ ಹೇಳಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.